ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಿಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನೂ ಬೆಸೆದ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1, ಕೋ ಪವರ್ಡ್ ಬೈ ನಿಪಾನ್ ಪೇಂಟ್, ಏರ್ ಕೇರ್ ವಿಜಿ, ಡ್ಯಾಸ್ಲರ್ ಎಟರ್ನಾ, ಸ್ಪೆಷಲ್ ಪಾರ್ಟ್ನರ್ ಸುದರ್ಶನ್ ಫ್ಯಾಮಿಲಿ ಸ್ಟೋರ್, ನಿರ್ಮಾ ಅಡ್ವಾನ್ಸ್ ಡಿಟರ್ಜೆಂಟ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮುಂದುವರ್ಸೋಣ ಜೋಡಿ ನಂಬರ್ 1 ಮದುವೆ ಮಹೋತ್ಸವ. ಬಂಧು ಬಳಗ ಸೇರಿ ಅಕ್ಷತೆಯನ್ನ ಹಾಕಿ ಮನಸಾರೆ ಹಾರೈಸುವಂತಹ ಜೀವನ ಯೋಗ ಮದುವೆ. ಬನ್ನಿ ಮುಂದಿನ ಜೋಡಿಯನ್ನ ಮದುವೆ ಮಹೋತ್ಸವಕ್ಕೆ ಸ್ವಾಗತಿಸಿ ಚಿರಂಜೀವಿ ರಾಜಕುಮಾರ ಭವಾನಿ ಸಿಂಗ್ ಹಾಗೂ ಚಿರಂಜೀವಿ ಸೌಭಾಗ್ಯವತಿ ಪಂಕಜ. Everybody! ರಜಪೂತ ಕನ್ನಡಿಗ ಭವಾನಿ ಸಿಂಗ್ ಅಂಡ್ ಪಂಕಜ್ ಅವರಿಗೆ ಮದುವೆ ಮಹೋತ್ಸವಕ್ಕೆ ಸ್ವಾಗತ ಸುಸ್ವಾಗತ. ರಾಜಸ್ಥಾನಿ ಸಂಪ್ರದಾಯದ ಕಾಸ್ಟ್ಯೂಮ್ಸ್ ಅಲ್ಲಿ ಎಷ್ಟು ರಾರಾಜಿಸ್ತಾ ಇದ್ದಾರೆ ನೋಡಿ ಈ ವಧುವರರು. ನಿಜವಾಗ್ಲೂ ಈ ಒಂದು ಔಟ್ಫಿಟ್ ಅಲ್ಲಿ ನೀವು ಹೆಜ್ಜೆ ಹಾಕ್ಬೇಕಾರೋದು ನಿಮ್ಮ ಆಸೆ ಆಗಿತ್ತು, ಕರೆಕ್ಟಾ? ನನಗಿಂತ ಜಾಸ್ತಿ ಆಸೆ ಇತ್ತು, ಅವ್ರಿಗೆ ಆಸೆ ಇತ್ತು. ಹೌದು, ಯಾಕಂದ್ರೆ ಮದ್ವೆ ಆಗಿದ್ದು ಸೌತ್ ಇಂಡಿಯನ್ ಸ್ಟೈಲ್ ಅಲ್ವಾ, ಸೊ ಅವ್ರಿಗೆ ಇಷ್ಟ ಇತ್ತು. ಬಟ್ ನನಗಿಷ್ಟ ಇರ್ಲಿಲ್ಲ. ಅಂದ್ರೆ ಚಿಕ್ಕ ವಯಸ್ಸಿಂದನೂ ಮದ್ವೆ ಹೀಗಾಗ್ಬೇಕು ಹಾಗಾಗ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ಸೊ ಆ ವಿಷಯದಲ್ಲಿ ಕಾಂಪ್ರಮೈಸ್ ಆಗ್ಲಿಕ್ಕೆ ನಂಗೆ ಇಷ್ಟ ಇರ್ಲಿಲ್ಲ. ಸೊ ಹಾಗಾಗಿ ಸೌತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಆದ್ವಿ. ಬಟ್ ಇವತ್ತು ಇವ್ರ ಆಸೆ ನೆರವೇರಿದೆ. ಸೊ ನಾನು ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಜೀ ಕನ್ನಡಗೆ. ಇಲ್ಲ ಅಂದ್ರೆ ಅದೊಂದು ಕೊರಗು ಕಾಡ್ತಾನೆ ಇರ್ತಾ ಇತ್ತು ನಮ್ಗೆ. ಅವ್ರು ನೋಡಿ ಹಿ ಇಸ್ ವೆರಿ ಕಾನ್ಶಿಯಸ್ ಆಯ್ತಾ, ಫುಲ್ ಅದ್ ಸರಿ ಇಲ್ಲ ಅಂತ. ಎಷ್ಟು ಪ್ರೀತಿ, ಚೆನ್ನಾಗಿ ಕಾಣಿಸ್ಬೇಕು ಅಂತ ನೀಟಾಗಿ ಅದನ್ನ ಸೆಟ್ ಮಾಡ್ತಾ ಇದ್ದಾರೆ. ಭವಾನಿ ಅವರೇ, ನೀವ್ ಹೇಳಿ ನಿಮ್ಮ ಎಂಗೇಜ್ಮೆಂಟ್ ಹೇಗಾಯ್ತು? ಎಂಗೇಜ್ಮೆಂಟ್ ಐ ಥಿಂಕ್ ತುಂಬ ಹರಿಬಿರಿಯಲ್ಲೇ ಆಯಿತು ಒಂದು ರೀತಿಯಲ್ಲಿ. ಯಾಕಂದರೆ ಕಲ್ಚರ್ ಡಿಫ್ರೆಂಟ್ ಇರೋದ್ರಿಂದ ಒಪಿನಿಯನ್ಸ್ ಡಿಫ್ರೆಂಟ್ ಇದ್ದೇ ಇರುತ್ತೆ. ನಮ್ಮ ಮನೇಲಿ ನಾನು ಹೇಳಿದೆ ಹೀಗೆ ನಾನು ಇಷ್ಟಪಡ್ತಾ ಇದ್ದೀನಿ ಆ್ಯಂಡ್ ಅವರು ಇಲ್ಲಿರೋರೆ, ಬೆಂಗಳೂರವ್ರೆ, ಶೀಸ್ ಎ ಕನ್ನಡಿಗ. ಸೊ ಅವ್ರಿಗೆ ಒಂದು ಸೆಕೆಂಡ್ಗೆ ಅದು ವಿ ಆರ್ ನಾಟ್ ಓಕೆ ಅಂತ ಹೇಳಿದ್ರು. ನಾನು ಒಂದು ಕಮಿಟ್ಮೆಂಟ್ ಕೊಟ್ಟ ಮೇಲೆ ಐ ಥಿಂಕ್ ಶಿ ಟ್ರಸ್ಟ್ ಮೀ ಸೋ ಮಚ್. ಅವರೊಂದು ಬಿಲೀಫು ಇದೆ ಅವ್ರ ಮೇಲೆ. ಸೊ ನಾನು ನಮ್ಮ ತಂದೆ ತಾಯಿ ಅವ್ರಿಗೆ ಹೇಳಿದೆ, ನೋಡಿ ಎಂಗೇಜ್ಮೆಂಟ್ ಮಾಡ್ಕೋತಾ ಇದ್ದೀನಿ, ಬಂದರೆ ಆಶೀರ್ವಾದ ಕೊಡಿ, ಇಲ್ಲಾಂದ್ರೆ ಎಲ್ಲಿದ್ರು ಅಲ್ಲಿಂದ ಆಶೀರ್ವಾದ ಕೊಡಿ ಅಂತ ಹೇಳ್ಬಿಟ್ಟಿದ್ದೆ. ಓ ಮೈ ಗಾಡ್. ಅದೇನಾಗಿತ್ತು ಅಂದ್ರೆ ಆಕ್ಚುಲಿ ಅವರು ಫಸ್ಟ್ ಮದ್ವೆ ಆಗಿದ್ದು ಒಬ್ಬರು ಕನ್ನಡಿಗನ. ಸೊ ದಟ್ ಡಿಂಟ್ ವೆಲ್, ಅದು ಸರಿ ಹೋಗಿಲ್ಲ. ಆ ಒಂದು ಕಾರಣಕ್ಕೆ ಅವ್ರಿಗೊಂದು ಒಪಿನಿಯನ್ ಇತ್ತು ದಟ್ ಯುನೋ ಲವ್ ಮ್ಯಾರೇಜ್ ಅಥವಾ ಇಂಟರ್ ಕಾಸ್ಟ್ ಮ್ಯಾರೇಜ್ ಸರಿ ಹೋಗಲ್ಲ ಅಂತ. ಓಕೆ. ಬಟ್ ನನಗೆ ನನ್ನ ಪ್ರೀತಿ ಮೇಲೆ ನಂಗೆ ತುಂಬಾ ವಿಶ್ವಾಸ ಇತ್ತು, ಇಟ್ ವಿಲ್ ನೆವರ್ ಗೋ ರಾಂಗ್ ಅಂತ. ಸೊ ಹಂಗೆ ಹೇಳಿದಾಗ ಅವರು ಒಂದಿನ ವೆಯ್ಟ್ ಮಾಡಿದ್ಮೇಲೆ ಏನಪ್ಪಾ ಇವನು ಫೋನೇ ಮಾಡಿಲ್ವಲ್ಲ ಏನು ಎತ್ತ ಅಂದ್ಬಿಟ್ಟು ಅವರೇ ಫೋನ್ ಮಾಡಿದ್ರು. ಏನ್ ತಯಾರಿ ಮಾಡ್ಬೇಕು, ಏನಾದ್ರು ಹೇಳು, ನಮ್ಗೇನು ಹೇಳಲ್ಲ ನೀನು, ನಾವೇನೋ ಅನ್ಕೊಂಡಿದ್ದೀನಿ ನೀನು ಬರ್ತೀಯಾ, ರಿಕ್ವೆಸ್ಟ್ ಮಾಡ್ತೀಯಾ, ಕಾಲಿಗೆ ಬೀಳ್ತೀಯಾ ಅಂತ. ಸೊ ಅಂತ ನಾನೇನು ಮಾಡಲಿಲ್ಲ.
ಸೊ ಬಂದರು, ಆಮೇಲೆ ಆಶೀರ್ವಾದ ಕೊಟ್ಟರು, ಆಮೇಲೆ ಎಲ್ಲ ಸಲೀಸಾಗಾಯ್ತು. ನಿಮ್ಮ ಮನೇಲಿ ಎಲ್ರಿಗೂ ಒಪ್ಪಿಗೆ ಆಯ್ತಾ? ನಮ್ಮ ಮನೇಲಿ ನನಗೆ ತಾಯಿ ಬಿಟ್ಟರೆ ಬೇರೆ ಯಾರೂ ಇಲ್ಲ. ತಂದೆಗೆ ತುಂಬ ಆಸೆ ಇತ್ತು. ಇನ್ಫ್ಯಾಕ್ಟ್ ಅವ್ರಿಗೆ ಕೊನೆ ಆಸೆ ಇದ್ದಿದ್ದು ನನ್ನ ಮದುವೆ ನೋಡಬೇಕು ಅಂತ. ಅವರು ತೀರ್ಕೊಂಡು ಒಂದು 4 years ಆದಮೇಲೆ ನಾನು ಮದುವೆ ಆಗಿದ್ದು. ಅವ್ರು ಹೋಗಿದಂಥ ಟೈಮು ನನಗೆ ನನ್ನವರು ಅಂತ ಯಾರಿದ್ರು, ನನ್ನ ಫ್ಯಾಮಿಲಿ ಮೆಂಬರ್ಸ್, ನನ್ನ ಪಾಲ್ಗೆ ಅವ್ರು ಯಾರೂ ಇಲ್ಲದೆ ಇರೋ ಥರನೇ ಆಯಿತು. ಸೊ ಯಾರನ್ನು ಡಿಸಿಷನ್ ನನ್ನ ಬಗ್ಗೆ ತೊಗೊಳೋದಕ್ಕಾಗಲಿ ಅಥವಾ ನಾನು ಈ ಥರ ಮದುವೆ ಆಗ್ತಿದ್ದೀನಿ ಅಂತ ಕೇಳಬೇಕು ಅಂತಲೂ ನನಗೆ ಅನಿಸ್ಲಿಲ್ಲ. ಯಾಕೆಂದರೆ ಡ್ಯಾಡಿ ಹೋಗಿದ್ದ ದಿನದಿಂದನೇ ನಾನು ಯಾರ ಕಾಂಟ್ಯಾಕ್ಟಲ್ಲೂ ಇಲ್ಲ. ಸೊ ನನ್ನ ತಾಯಿ ಮಾತ್ರ. ಅವ್ರಿಗೆ ಇನ್ಫ್ಯಾಕ್ಟ್ ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಅಂತ ಗೊತ್ತಿತ್ತು. ನಾನು ಹೇಳಿದೆ ಹೀಗೆ ನಾನು ಮದುವೆ ಆಗಬೇಕು ಅಂತ ಇದ್ದೀನಿ ಭವಾನಿ ಅವ್ರನ್ನ ಅಂತ. ನನಗೆ ಗೊತ್ತು ಅಂತ ಹೇಳಿದ್ರು. ಅಂದರೆ ನಮ್ಮ ತಾಯಿಗೆ ಗೊತ್ತಿತ್ತು. ಅಂದರೆ ಅಷ್ಟು ಕ್ಲೋಸ್ ಆಗಿದ್ವಿ. ಮನೆಗೆ ಬರೋರು, ನಾನು ಇವ್ರ ಮನೆಗೆ ಹೋಗ್ತಾ ಇದ್ದೆ. ಬೆಸ್ಟ್ ಫ್ರೆಂಡ್ಸ್ ಅಂತ 2 ಕಡೆ ಗೊತ್ತಿತ್ತು. ಬಟ್ ನಮ್ಮ ತಾಯಿಗೆ ಮುಂಚೆನೆ ಗೊತ್ತಿತ್ತು ನಾನು ಮದುವೆ ಆಗ್ತೀನಿ ಇವ್ರನ್ನ. ಗೊತ್ತಾಗ್ಬಿಡುತ್ತೆ. ಹೌದು. ಸೊ ನನ್ಗೆ ಹೇಳ್ತಿದಾಗೆ ಅವ್ರು ಕೇಳಿದ ಪ್ರಶ್ನೆನೇ ಅದು. ನನಗೆ ಗೊತ್ತಿತ್ತು ಯಾವಾಗ ಆಗಬೇಕು ಅಂದ್ಕೊಂಡಿದ್ದೀರಾ ಅಂತ. ಸೊ ನನಗೆ ಯಾರನ್ನು ಕನ್ವಿನ್ಸ್ ಮಾಡೋ ಪರಿಸ್ಥಿತಿ ಬರಲಿಲ್ಲ. ಮದುವೆ ವಿಷಯನ ಮಾತಾಡ್ತಾ ಇದೀವಿ. ಇವರ ಒಂದು ಮದುವೆಯ ವಿಟಿಯನ್ನು ನೋಡೋಣ. ವಿಟಿ ಪ್ಲೀಸ್. ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ 3 years ಆಗಿತ್ತು ನಮ್ಮ ರಿಲೇಶನ್ಶಿಪ್ ಇಟ್ಟು. ನಾನು ಹೇಳಿದೆ ವಿ ಶುಡ್ ಗೆಟ್ ಮ್ಯಾರಿಡ್ ಅಂದೆ. ಓಕೆ ಈ ವರ್ಷನೇ ಆಗೋಣ ಅಂತ. ಒಂದು 2-3 ತಿಂಗಳಲ್ಲೇ ಎಂಗೇಜ್ಮೆಂಟ್ ಆಯಿತು, ಮದುವೆನೂ ಫಿಕ್ಸ್ ಆಯಿತು. ಖುಷಿಯಾಗಿದ್ದು ಅಥವಾ ಸರ್ಪ್ರೈಸ್ ಅಂತ ಅನ್ಸಿದ್ದು ಅಂದರೆ ಪುನೀತ್ ಸರ್ನ ಮೀಟ್ ಮಾಡಿದ್ದು. ಅವ್ರ ಬ್ಲೆಸ್ಸಿಂಗ್ಸ್ ಇತ್ತು ನಮ್ಮ ಮದುವೆಗೆ. ಸೊ ಆ್ಯಂಡ್ ತುಂಬ ಕಾಂಪ್ಲಿಮೆಂಟ್ಸ್ ಕೊಟ್ಟರು. ಮದುವೆಯಲ್ಲಿ ಐ ಥಿಂಕ್ ಅವ್ರವ್ರ ತಂದೆಯವ್ರದ್ದು ತುಂಬ ಆಸೆ ಇತ್ತು, ನನ್ನ ಮಗಳ ಮದುವೆ ಹೀಗಿರಬೇಕು ಹಾಗಿರಬೇಕು. ತುಂಬ ಮಿಸ್ ಮಾಡ್ಕೊಂಡ್ವಿ. ನನ್ನ ಅಳಿಯ ಹೀಗಿರಬೇಕು, ನನ್ನ ಅಳಿಯನ್ಗೆ ಇದು ಕೊಡ್ತೀನಿ ಅದು ಕೊಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ. ಎಲ್ಲೋ ಒಂದು ಕಡೆ ಅವ್ರು ಇದ್ದಿದ್ರೆ ಐ ಥಿಂಕ್ ಅವ್ರ ಬ್ಲೆಸ್ಸಿಂಗ್ಸ್ ಇದ್ದರೆ ತುಂಬ ಇವಾಗಲೂ ಇದೆ. ಓಕೆ, ಅವ್ರ ತಂದೆಗೆ ಶಿ ವಾಸ್ ವೆರಿ ಕ್ಲೋಸ್. ಒಂದು ಫ್ರೆಂಡ್ ಆಗಿ ಒಂದು ಲಾಂಗ್ ಡ್ರೈವ್ ಹೋಗ್ಬೇಕಂದ್ರೆ ಐ ಡೋಂಟ್ ನೋ ವೈ ಐ ಆಮ್ ಸೋ ಇಮೋಷನಲ್. ಬಿಕಾಸ್ ನನಗೆ ಇವರು ಅವ್ರ ತಂದೆ ಬಗ್ಗೆ ಎಷ್ಟು ಹೇಳಿದ್ದಾರೆ ಅಂದರೆ ಐ ರಿಗ್ರೆಟ್ ದಟ್ ಐ ಕುಡಂಟ್ ಮೀಟ್ ಹಿಮ್, ಐ ಕುಡಂಟ್ ಟಾಕ್ ಟು ಹಿಮ್. ನಾನು ಅವ್ರನ್ನ ಮಾತಾಡ್ಸೋಕ್ಕಾಗಲಿಲ್ಲ, ಅವ್ರನ್ನ ಭೇಟಿ ಆಗೋಕ್ಕಾಗಲಿಲ್ಲ. ಯಾಕಂದರೆ ಅಷ್ಟು ಹೇಳೋರು ಅವರು, ಇವರಾಗಿರಲಿ ಅಥವಾ ತಂದೆಯವ್ರ ಕೊಲೀಗ್ ಆಗಿರಲಿ, ಅಷ್ಟು ಮಾತಾಡೋರು ಅವ್ರ ಬಗ್ಗೆ. ಸೊ ತುಂಬ ಮಿಸ್ ಮಾಡ್ಕೋತೀವಿ ಅವ್ರನ್ನ. ಅಂದರೆ ಎಲ್ಲದಕ್ಕಿಂತ ಬೇಜಾರಾಗಿರೋದು ಹೆಲ್ತ್ ಕಾನ್ಷಿಯನ್ಸ್ ಇದ್ದಂಥ ವ್ಯಕ್ತಿ ನಮ್ಮ ತಂದೆ. ಇನ್ಫ್ಯಾಕ್ಟ್ ನಮಗೆಲ್ಲ ಬೈಯೋರು ಬೆಳಗ್ಗೆ ಬೇಗ ಎದ್ದೇಳಿ ವರ್ಕೌಟ್ ಮಾಡಿ ಅಂತ. ಇನ್ಫ್ಯಾಕ್ಟ್ ನಾವು ಅವ್ರ ಕಣ್ಣಿಂದ ಎಲ್ಲ ತಪ್ಪಿಸ್ಕೊಂಡು ಮಲ್ಕೋತಾ ಇದ್ವಿ. ಅಷ್ಟು ಫಿಟ್ ಆಗಿದ್ದವರು ಆಲ್ ಆಫ್ ಅ ಸಡನ್ ನಿಮ್ಮ ಜೀವನದಿಂದ ಹೋಗ್ತಾರೆ ಅಂತಂದರೆ ಅದಕ್ಕೆ ಏನಾಯಿತು? ಸಣ್ಣದಾಗಿ ಜ್ವರ ಬಂತು ಅಷ್ಟೇ. ಪ್ಲೇಟ್ಲೆಸ್ ಡ್ರಾಪ್ ಆಗ್ತಿದೆ ಅಂತ ಡಾಕ್ಟರ್ಸ್ ಹೇಳಿದ್ರು MS ರಾಮಯ್ಯದಲ್ಲಿ. ಆಲ್ಮೋಸ್ಟ್ ಅವ್ರು ಇದ್ದಿದ್ದು ಬರೀ ಒಂದು 12 ದಿನ ಅಷ್ಟೇ. ಅವ್ರು ಹೋಗ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ನನಗೆ ಏನಕ್ಕೆ ಜಾಸ್ತಿ ಬೇಜಾರಾಗುತ್ತೆ ಅಂದರೆ ಅನ್ಕೋತೀವಿ ನಮಗೆ ಏನೋ ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು, ಲೈಫಲ್ಲಿ ಆರಾಮಾಗಿರಬೇಕು, ಏನೇನೋ ಕನಸುಗಳಿರುತ್ತೆ. ಬಟ್ ನಮ್ಮ ತಂದೆಗೆ ಇದ್ದಿದ್ದು ಅಷ್ಟು ವರ್ಷದಲ್ಲಿ ಒಂದೇ ಆಸೆ ಅಂದರೆ ನನ್ನ ಮಗಳು ಮದುವೆ ಗ್ರ್ಯಾಂಡಾಗಿ ಮಾಡಬೇಕು ಅಂತ. ಯಾರ ಹತ್ರ ಕೇಳಿದ್ರು ಎಲ್ಲಿ ಹೋದ್ರೂ ಅದು ಒಂದು ಬಿಟ್ಟರೆ ಅವ್ರಿಗೆ ಇನ್ನೇನು ಬರ್ತಾ ಇರಲಿಲ್ಲ. ಸೊ ಲಾಸ್ಟ್ ಮೂಮೆಂಟಲ್ಲಿ ಹೆಂಗಾಗೋಯ್ತು ಅಂದರೆ ಅವ್ರು ಕೇಳ್ಕೊತಾ ಇದ್ದಾರೆ, ನನಗಿಷ್ಟು ಬೇಗ ಕರೆಸ್ಕೋಬೇಡ, ನನಗಿನ್ನು ಒಂದಿದೆ, ನನ್ನ ಮಗಳನ್ನ ಸೆಟ್ಲು ಮಾಡಬೇಕು, ನನ್ನ ಮಗಳು ಮದುವೆ ಮಾಡಬೇಕು, ಅದು ನೋಡಿ ನೀನು ಯಾವಾಗ ಬೇಕಾದರೂ ಕರೆಸ್ಕೋ ಅಂತ. ಇದು ಲಿಟ್ರಲಿ ನನ್ನ ಮುಂದೆನೇ ಕೇಳಿದ್ದಾರೆ ನಮ್ಮ ಡ್ಯಾಡಿ. ಸೊ ನನಗೆ ಈಗಲೂ ಅವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಅವ್ರ ಫೋಟೋಸ್ ನೋಡೋಕ್ಕೂ ನನಗಿಷ್ಟ ಇಲ್ಲ. ಬಿಕಾಸ್ ನನಗೆ ಐ ಡೋಂಟ್ ನೋ, ನಾನು ತುಂಬ ಅಟ್ಯಾಚ್ ಆಗಿದ್ದೀನಿ ಡ್ಯಾಡಿಗೆ.
ಬಟ್ ಸಿಚುವೇಶನ್ ಹೇಗಾಯ್ತು ಅಂದ್ರೆ ಡ್ಯಾಡಿ ಇರೋ ತನಕ ಮನೇಲಿ ರಿಲೇಟಿವ್ಸ್ ತುಂಬಿ ತುಳ್ಕೋರು ಅಂತ ಹೇಳ್ತಾರಲ್ಲ, ಹಾಗೆ ನಾವಿದ್ದೀವಿ, ನಾವು ಮಾಡ್ತೀವಿ ಅದು ಇದು ಅಂತೆಲ್ಲ. ಅವ್ರು ಹೋಗಿದ್ದ ದಿನ ನಂಗೆ ಈಗಲೂ ನೆನಪಿದೆ. ಯಾರ ಮನೇಲೂ ಇಂಥ ಸಿಚುವೇಶನ್ ಬರೋದು ಬೇಡ. ನಮ್ಮಮ್ಮ ಒಂದ್ ಕಡೆ ಫುಲ್ ಬೇಜಾರಾಗಿ, ಅವ್ರ ವೈಫು, ಅವ್ರಿಗೆ ನನಗೆ ಸಮಾಧಾನ ಮಾಡೋಕ್ಕಾಗ್ತಿಲ್ಲ, ನನಗೆ ನಮ್ಮ ತಾಯಿನ ನೋಡೋಕ್ಕಾಗ್ತಾ ಇಲ್ಲ. ಬಟ್ ಒಬ್ರು ರಿಲೇಟಿವ್ಸ್ ನನ್ನ ಮನೇಲಿ ಇರಲಿಲ್ಲ. ಡ್ಯಾಡಿನ ಮಣ್ಣು ಮಾಡಿ ಬಂದಿದ್ದ ದಿನ ನಾನು, ನನ್ನಮ್ಮ, ನನ್ನ ತಮ್ಮ ಅಂದರೆ ನನ್ನ ಪೆಟ್, ನಾವು 3 ಜನ ಇದ್ದೀವಿ. ಮದ್ವೆಲಿ ಒಂದು ಕೊರಗಿತ್ತು, ನನ್ನ ಕಡೆಯಿಂದ ಯಾರು ಮಾಡ್ಲಿಕ್ಕೆ ಓಡಾಡ್ಲಿಕ್ಕಿರಲ್ಲ ಅಂತ. ಬಟ್ ಇವ್ರು ಅದನ್ನ ಹೇಳಲೇಬೇಕು. ನಾನು ಒಂದು ಸಣ್ಣ ಬಿಂದಿಯಿಂದ ಕೂಡ ಇವ್ರು ಶೂಟಿಂಗ್ ಮುಗಿಸಿ ಬಂದು ಸಂಜೆ 6 ಗಂಟೆಗೆ ನನ್ನ ಕರ್ಕೊಂಡು ಹೋಗೋರು. ಡ್ಯಾಡಿ ಇದ್ದಿದ್ರು ಅಷ್ಟು ಪೇಷನ್ಸಿಂದ ನನ್ನ ಜೊತೆ ಶಾಪಿಂಗ್ ಬರ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಪ್ರತಿಯೊಂದು ದಿನ ಸುಮಾರು ನಾವು ನಮ್ಮ ಮದುವೆಗೆ 1 ತಿಂಗಳು ಶಾಪಿಂಗ್ ಮಾಡಿದ್ದೀವಿ. ಮತ್ತು ಮದುವೆನಲ್ಲಿ ಇವೆಂಟ್ ಮ್ಯಾನೇಜರ್ ಇದ್ರು ಕೂಡ ಇವ್ರು ಎಷ್ಟು ಪರ್ಫೆಕ್ಷನ್ ಅಂತಂದ್ರೆ, ಇವಾಗ ನೀವೇ ನೋಡಿದ್ರಿ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳಿ ಅವ್ರು ಎಲ್ಲ ಕೆಲಸ ಮಾಡಿದ್ರು ಮದ್ವೆ ಹುಡುಗ ಅನ್ನೋದನ್ನ ಮರೆತು ಕೆಲಸ ಮಾಡಿದ್ದಾರೆ. ಒಂದೊಂದು ಹೂನ ಇಲ್ಲ, ಇದು ಸರಿ ಇಲ್ಲ, ಇಲ್ಲೇ ಬರಬೇಕು, ಇದು ಹಿಂಗೆ ಇರಬೇಕು ಅಂತ ಯಾರು ಮಾಡ್ತಾರೆ ಹೇಳಿ? ಹಾಗೆ ನಿಮ್ಮಿಬ್ರಿಗೋಸ್ಕರ, ಸ್ಪೆಷಲಿ ನಿಮ್ಗೋಸ್ಕರ ಪಂಕಜ ಅವರೇ, ನಮ್ಮ ಜೋಡಿ ನಂಬರ್ 1 ಕಾರ್ಯಕ್ರಮದ ಕಡೆಯಿಂದ, ನಮ್ಮೆಲ್ಲರ ಕಡೆಯಿಂದ ಒಂದು ಗಿಫ್ಟ್ ಇದೆ. ಸೊ ಅದನ್ನ ನೀವು ಸ್ವೀಕರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಗಿಫ್ಟ್ ಪ್ಲೀಸ್. ಈ ಗಿಫ್ಟ್ ಪ್ರೀತಿಯಿಂದ ಪಂಕಜ ಅವ್ರಿಗೋಸ್ಕರ. ಪ್ಲೀಸ್ ಓಪನ್ ಮಾಡಿ. ಪಂಕಜ ಅವರ ಮದ್ವೆಲಿ ಅವರ ತಂದೆ ಇರ್ಲಿಲ್ಲ ಅನ್ನೋಕೊರ್ಗು ಅವ್ರನ್ನ ಅವರು ಭೇಟಿನೂ ಮಾಡಿರ್ಲಿಲ್ಲ, ಇಫ್ ಐ ಆಮ್ ನಾಟ್ ರಾಂಗ್ ಅಲ್ವಾ? ಇವ್ರು ಶೋ ನೋಡ್ತಾ ಇದ್ರು ಡ್ಯಾಡಿ. ಓಕೆ. ಬಟ್ ಇವರೇ ಅಳಿಯಾಗಿ ಬರ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಮದ್ವೆಲಿ ಡ್ಯಾಡಿ ಕೊಲೀಗ್ಸ್ ಎಲ್ಲ ಅದೇ ಹೇಳಿದ್ದು, ಎಷ್ಟು ಖುಷಿ ಪಡ್ತಾ ಇರೋರು ನಿಮ್ಮ ಮಾವ ಏನಾದ್ರು ಇದ್ದಿದ್ರೆ, ತುಂಬಾ ಆಸೆ ಇಟ್ಕೊಂಡಿದ್ರು. ಅವ್ರ ಆಸೆ ಪಡೋ ಥರನೇ ಇದ್ದೀರಾ ನೀವು, ತುಂಬಾ ಮಿಸ್ ಮಾಡ್ಕೊಂಡ್ರಿ ನೀವು ಅವ್ರನ್ನ ಅಂತಾನೆ ಪ್ರತಿಯೊಬ್ರು ಹೇಳ್ತಾ ಇದ್ದಿತ್ತು ಅಲ್ಲ? ಈ ಗಿಫ್ಟ್ ಹೇಗೆ ಅನಿಸ್ತು ಪಂಕಜ? ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು. ಮೋಸ್ಟ್ಲಿ ಇದು ಲೈಫ್ ಲಾಂಗ್ ಮೆಮೊರಬಲ್ ನನಗೆ. ಥ್ಯಾಂಕ್ ಯು ಜಿ ಕನ್ನಡಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಇವರು ಕನಸಿತ್ತು, ಆ ಕನಸನ್ನ ನನಸು ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಏನಂದರೆ ದೇವರು ಒಂದು ಕಿತ್ಕೊಂಡ್ರೆ 1,000 ಕೊಡ್ತಾನಂತೆ. ಸೊತೆಲ್ಲ ಅವ್ರ ತಂದೆಯವ್ರನ್ನ ಕರ್ಕೊಂಡು ಅಷ್ಟೊಳ್ಳೆ ಫ್ಯಾಮಿಲಿನ ಕೊಟ್ಟಿದ್ದಾರೆ ಅಲ್ವಾ? ಅವ್ರ ತಂದೆ ಸ್ಥಾನ ತುಂಬೋದಕ್ಕೆ ಭವಾನಿ ಸಿಂಗ್ ಅಂತ ಒಳ್ಳೆ ಹೃದಯ ಇರೋ ಹುಡುಗನ್ನ ಕೊಟ್ಟಿದ್ದಾನೆ. ನಿಮ್ಮ ಜೋಡಿ 100 ಕಾಲ ಸುಖವಾಗಿರ್ಲಿ ಅಂತ ಹಾರೈಸ್ತೀವಿ. ನಿಮ್ಮ ಫ್ಯಾಮಿಲಿ ಯಾರಾದ್ರೂ ಬಂದಿದಾರಾ ಇಲ್ಲಿ? ಇಲ್ಲ. ಕರೆಸ್ಬಿಟ್ಟು ಬಂದಿಲ್ಲ ಅಂತ ಹೇಳ್ತೀರಾ? ಇಲ್ಲ ಸರ್, ಅದು ಅಮ್ಮಂಗೆ ಹೆಂಗಿಲ್ಲ ಅಂತ ಹೇಳ್ತಾ ಇದ್ರೆ. ಈ ಜಿ ಕುಟುಂಬ ನಿಮ್ಮ ಜೊತೆಲಿದೆ, ನಾವೆಲ್ಲ ಫ್ಯಾಮಿಲಿ ಅಲ್ವಾ? ಹೊಟ್ಟೆಲಿ ಹುಟ್ಟಿದ್ರೇ ಮಕ್ಕಳಾಗಬೇಕು ಅಂತೇನಿಲ್ಲ. ಯಾವುದು 20 ವರ್ಷದಿಂದ ಸ್ನೇಹಿತರು ಮಾಡಿದ್ರೆ ಸ್ನೇಹ ಅಂತೇನಿಲ್ಲ. 1 ನಿಮಿಷದಲ್ಲೂ ಆಗ್ಬೋದು, 1 ದಿನದಲ್ಲೂ ಆಗ್ಬೋದಲ್ವಾ? ಸೊ ನಾವೆಲ್ಲಾನು ಫ್ರೆಂಡ್ಸು, ನಾವೆಲ್ಲರೂ ನಿಮ್ಮ ಫ್ಯಾಮಿಲಿನೇ, ನಾವೆಲ್ಲ ನಿಮ್ಮ ಜೊತೆಲಿ ಇರ್ತೀವಿ. ಧೈರ್ಯವಾಗಿಡಿ. ಈ ಕಾರ್ಯಕ್ರಮ ನೋಡ್ತಾ ಇರೋಂಥ ಕರ್ನಾಟಕದ ಜನತೆ ಪೂರ್ತಿ ನಿಮ್ಮ ಜೊತೆಲಿ ಇರ್ತಾರೆ ಅಲ್ವಾ? ಒಳ್ಳೇದಾಗ್ಲಿ ಇಬ್ಬರಿಗೂ. ಥ್ಯಾಂಕ್ ಯು ಸರ್. ಮದುವೆ ಮಹೋತ್ಸವಕ್ಕೆ ಮುಂದಿನ ಜೋಡಿಯನ್ನ ನಾವು ವೆಲ್ಕಮ್ ಮಾಡುವಂತ ಸಮಯ. ಸ್ವಾಗತಿಸಿ ಚಿರಂಜೀವಿ ರಾಜಕುಮಾರ ಸಂತು ಹಾಗೂ ಚಿರಂಜೀವಿ ಸೌಭಾಗ್ಯವತಿ ಮಾನಸ.
ರೂಟಲ್ ನಾವಿದ್ವಿ ರೋಡ್ ಹಂಪು ಬಂತಪ್ಪ. ಸಂತು, ಈಗ ಲಾಕ್ ಡೌನ್ ಅಲ್ಲಿ ಏನೋ ನೀವು ಮದ್ವೆ ಮಾಡ್ಕೊಂಡ್ಬಿಟ್ರಿ, ಏನೇನ್ ಕಷ್ಟಪಟ್ರಿ ಲಾಕ್ ಡೌನ್ ಸಮಯದಲ್ಲಿ ಅಂತ ನಮ್ಮ ಹತ್ರ ಒಂದ್ ಸ್ವಲ್ಪ ಹೇಳ್ತೀರಾ ನೀವು? ಸುಮ್ನಿರಿ ಮೇಡಮ್, ದುರಂತಗಳನ್ನು ಯಾಕೆ ಕೇಳ್ತಿದ್ದೀರಾ? ನಾವ್ ಏನೇ ಶುರು ಮಾಡಕ್ ಮುಂಚೆ ಮಾನಸನ್ ರಿಯಾಕ್ಷನ್ ಸಾಕದ, ಅಯ್ಯ ಸುಮ್ನಿರಿ ಮೇಡಮ್ ಎಲ್ಲಾನು ಓಡ್ಬಿಡ್ತಾರೆ ಯಾಕೆ ಹೇಳ್ತೀರಾ ಅಂತ. ಇಲ್ಲ, ಒಂದು ಡಿಸೈಡ್ ಆಗ್ಬೇಕು, ಇಲ್ಲ ಇವಳು ಇಟ್ಕೊಳ್ಳಿ, ಇಲ್ಲ ನನ್ನ ಕಳಿಸ್ಬಿಡಿ. ಎಷ್ಟು ಹೊಟ್ಟೆ ಉರಿ ನೋಡಪ್ಪ. ಮಾತ್ ಮಕ್ಕಳು ಕೊಲ್ತಾ ಇದ್ರಿ ಹೇಳಿ, ನಿಮ್ಗೆ ಏನೇನ್ ಕಷ್ಟ ಆಯ್ತು ಲಾಕ್ ಡೌನ್ ಅಲ್ಲಿ? ಮೇಡಮ್, ಲಾಕ್ ಡೌನ್ ಅನೌನ್ಸ್ ಆಗ್ಬಿಡುತ್ತೆ. ಅನೌನ್ಸ್ ಆದ ತಕ್ಷಣ ನಾನು ಊರಿಗೆ ಹೋಗ್ಬಿಡ್ತೀನಿ. ಒಂದ್ ಸ್ವಲ್ಪ ಅಗ್ರಿಕಲ್ಚರ್ ಆದ್ರೂ ಮುಂದೆ ಬರೋಣ ಅನ್ಬಿಟ್ಟು ಶುಂಠಿ ಹಾಕ್ಬಿಡ್ತೀನಿ. ಶುಂಠಿ ಹಾಕಿ ಕಳೆ ಹಳ ಎಲ್ಲಾನು ಕೀಳ್ತಾ ಇರೋ ಸಮಯದಲ್ಲಿ ಮದ್ವೆ ಮ್ಯಾಟ್ರ್ ಬರುತ್ತೆ. ನಿಮ್ ತಾಯಿ ಸತ್ತು 1 ವರ್ಷ ಆಗಿದೆ, ಅದ್ರೊಳಗೆ ನೀನ್ ಮದ್ವೆ ಆಗ್ಲೇಬೇಕು, ಇಲ್ಲ ಅಂದ್ರೆ ಇನ್ 3 ವರ್ಷ ಆಗಂಗಿಲ್ವಂತೆ ಅಂತ. ಮೊದ್ಲೇ ಮದ್ವೆ ಆಗಿಲ್ಲ ಅಂತ ಜನ ಆಡ್ಕತ್ತವ್ರೆ. ಇದೇ ಒಂದ್ ಪಾಯಿ ಅಲ್ವಾ ಅನ್ಬಿಟ್ಟು ನಾನೇ ಮಾಡ್ದೆ, ಹ್ಞೂ ಅಂದ್ಬಿಟ್ಟೆ. ನಮ್ಮ ಅಕ್ಕ ಏನ್ ಮಾಡಿದ್ಲು, ಹೆಣ್ಣು ಹುಡ್ಕಕ್ ಸ್ಟಾರ್ಟ್ ಮಾಡ್ಬಿಟ್ಲು. ಫಸ್ಟ್ನೇದಾಗಿ ಶನಿವಾರಲೇ ಹೋಗ್ಬಿಟ್ಟು ಇವ್ರ ಮನೆ ಬಾಗ್ಲಿಗೆ ಹೊಂಟ್ಬಿಟ್ಟೆ. ಏನು ಅಕ್ಕ ಇವ್ರ ಮನೆ ಬಾಗ್ಲಿಗೆ ಹೋದ ತಕ್ಷಣನೇ ಹಲ್ಲು ಬಿಟ್ಕೊಂಡು ಹಿಂಗೆ ನಿಂತುಬಿಟ್ಟವಳು. ಹಿಂಗೆ ನಾನು ಅಪ್ಪ ಇಲ್ಲಿ ಎಣ್ಣೆ ಯಾರು ಅಂತ ಕೇಳಿದೆ, ಇವರೇ ಹೆಣ್ಣು ಅಂದ್ರು. ಒಂದ್ ಕ್ಷಣ ಎದೆ ಡಗ್ ಅಂದ್ಬಿಡ್ತು. ಅಲ್ಲಿ ಫಸ್ಟ್ ಟೈಮ್ ಇವಳು ಕಾಪಿ ಕೊಡ್ಬೇಕಲ್ವಾ, ಕಾಪಿಗೆ ಉಪ್ಪು ಹಾಕಿ ಕೊಟ್ಬಿಟ್ಟವಳೆ. ಇಲ್ಲ ನಿಜಾನೇನಮ್ಮ ಅಥವಾ ಎದ್ದೋದೆ ಯಥಾ ಪ್ರಕಾರ? ಅಲ್ಲ, ಎದ್ದೋದ ತಕ್ಷಣ ನಾನು ಸುತ್ತಲಿ ಹೇಳ್ತೀನಿ. ಫೋನು ನಾನು ಮಾಡ್ಲಿಲ್ಲ ಅವ್ರಿಗಿನ್ನ. ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ಬೋದು, ಹೆಣ್ಮಕ್ಳು ಅಪ್ಪನ ಮನೆಯಿಂದ ಹೋಗುವಾಗ ಅಳ್ತಾರಲ್ವಾ, ನಾನ್ ಇವಳನ್ನ ನೋಡ್ಕೊಂಡು ಬಂದ್ಮೇಲೆ ಫೋನ್ ಆಫ್ ಮಾಡ್ಕೊಂಡ್ಮೇಲೆ ಅಳಕ್ ಸ್ಟಾರ್ಟ್ ಮಾಡ್ಕೊಬಿಟ್ಲು. ನಂಗೆ ಇದೇ ಹುಡುಗ ಬೇಕು ಅಂತ. ಪ್ರಾಮಿಸು ಸತ್ಯ. ಹೌದಾ? ಈ ಸ್ಟೇಜ್ ಸತ್ಯವಾಗ್ಲೂ ಶ್ವೇತಾ, ಆ ಎಕ್ಸ್ಪ್ರೆಷನ್ ಅಲ್ಲಿ ಗೊತ್ತಾಗಲ್ವೇನಮ್ಮ? ಯಾವ ಎಕ್ಸ್ಪ್ರೆಷನ್? ಹಿಂಗ್ ನಿಂತ್ಕೊಂಡಿದ್ಲಲ್ಲ ಅದ. ಒಂದ್ ನಿಮಿಷ ಇರಿ, ಈ ಕಡೆ ಬನ್ನಿ ಮಾನಸ, ಬನ್ನಿ ಇಲ್ಲಿ. ಇಷ್ಟೊತ್ತು ಮಾತಾಡೋದ್ರಲ್ಲ, ಇದು ನಿಜ ಹೇಳಿ. ನೀನ್ ಅದಕ್ಕೆ ಬರೀ ರಿಯಾಕ್ಷನ್ ಕೊಡು, ಆಮೇಲೆ ಮಾತಾಡು ಅಷ್ಟೇ. ಅದು ಸಾಕು. ಅಲ್ಲ ಕಣ, ನನ್ನ ತಂಗಿ ಊಟದಾಗಿಂದ ಅವಳಿಗೆ ನಾವು ನೀರಲ್ಲಿ ಸ್ನಾನ ಮಾಡಿಸಿಲ್ಲ, ನೊರೆ ಹಾಲಲ್ಲಿ ಸ್ನಾನ ಮಾಡಿ ಬೆಳೆಸಿರೋದು. ಅಯ್ಯೋ ಅಂತಂದ್ರೆ ಅಣ್ಣ. ನೀನ್ ಕಾಪಿಗೆ ಹಾಲು ಹಾಕ್ದಿರೋ ಉಪ್ಪಾಕ್ ಕೊಡ್ತಾಳೆ, ಯಾವ ಬಾಯಲ್ಲಿ ಹೇಳ್ತೀಯ ಆ ಮಾತಲ್ಲಿ? ಇವಳು ನೊರೆ ಅಲ್ಲ. ಅಯ್ಯಪ್ಪ, ಸರಿ ಅಣ್ಣ, ನಾನ್ ಕಾಫಿಗೆ ಉಪ್ಪ ಕೊಟ್ಟೆ ಅಲ್ವಾ, ಕುಡಿದ್ಬಿಟ್ಟು ಮತ್ತೆ ನನ್ನೇ ಹೆಂಗ್ ಮದ್ವೆ ಆದ್ರು? ಹಂಗಾರೆ ಇವ್ರು ಅಷ್ಟೊಂದ್ ಬರ್ಗೆಟ್ಟಿದ್ರ? ಉತ್ತರ ಕೊಡ್ಲಾ ಇದಕ್ಕೆ? ಬಾವ ಈಗ ಕೇಳ್ಕೇಳಿ ಹೇಳ್ತೀನಿ. ಅಲ್ಲಿಂದ ಹೋದ್ನಾ, ಇನ್ನೂ ವೆರೈಟಿ ಗರ್ಲ್ಸ್ ಸಿಗ್ಬೋದು, ಯಾಕಂದ್ರೆ ಹ್ಯಾಂಡ್ಸಮ್ ಆಗಿದ್ನಲ್ಲ. ಓಕೆ, ಒಂದ್ ನಿಮಿಷ, ಏನಾಗಿದ್ರಿ ನೀವು? ಹ್ಯಾಂಡ್ಸಮ್? ಅಯ್ಯೋ, ಹಿಂಗೆ ಎಡ್ಕೊಂಬಿಟ್ರೆ ಹ್ಯಾಂಡ್ಸಮ್ ಹಾಕಲ್ವಣ್ಣ. ನೋಡಿ, ಏನೊಂದು ಅಷ್ಟೊತ್ತು ಹಿಂಗೆ ನಿಂತ್ಕೊಳ್ಳೋದಪ್ಪ. ಹ್ಯಾಂಡ್ಸಮೇ ಸಂತು, ಯು ಆರ್ ಹ್ಯಾಂಡ್ಸಮ್. ಥ್ಯಾಂಕ್ ಯು ಮೇಡಮ್. ಬಟ್ ಉಪ್ಪು ಹಾಕಿದ್ ನಿಜನಾ? ಇಲ್ಲ ಮೇಡಮ್, ಹಾಕಿಲ್ಲ. ಅದೇನೋ ಆಡಬಾರ್ದು ಆಟಗಳು ಹಾಕಿರ್ತಾನೆ, ಅದಕ್ಕೆ ಉಗುದು ಉಪ್ಪು ಹಾಕಿರ್ತಾಳೆ ಅಷ್ಟೇ, ಕಾಫಿಗೆ ಉಪ್ಪು ಹಾಕಿರಲ್ಲ. ಅಣ್ಣ, ಅಲ್ಲಿಂದ ಹೋದ್ಮೇಲೆ 6 ಜನ ಹುಡುಗಿರ್ ನೋಡ್ದೆ ಅಣ್ಣ. 6 ಅಂತ 4 ಜನ ತೋರ್ಸಿದ್ರೆ ಹಿಂಗೆ? 6 ಜನ ಹುಡುಗಿರ್ ನೋಡ್ದೆ. 6 ಜನ ಹುಡುಗಿರುವೆ ಇವಳಿಗಿಂತ ಖರಾಬು. ಒಂದಾರು ಚೆನ್ನಾಗಿರೋದ್ ಬೇಡವಾ? ಟೈಮ್ ಆಗ್ತೈತೆ, ಇನ್ನು 15 ದಿವಸ ಇರೋದು, ಮದ್ವೆ ಆಗ್ಬೇಕು, ಏನ್ ಮಾಡೋದು? ಭಾರಿ ಚಿಂತಾಜನಕ ಆಗೋಯ್ತು ಸ್ಟೋರಿ. ಏನ್ ಮಾಡೋದು ಅಂದಾಗ ಮತ್ತೆ ಫ್ಲಾಶ್ ಆಯ್ತು, ಓ ಇವೆಲ್ಲಕ್ಕಿಂತ ಅದೇ ಬೆಟರ್ ಅಲ್ವಾ ಅಂತ ಮತ್ತೆ ಇವಳ್ತಕ್ಕೆ ಹೋದೆ. 6 ಜನನು ನನ್ನ ಫ್ರೆಂಡ್ಸ್, ಎಲ್ಲ ನನ್ನ ಕ್ಲಾಸ್ಮೇಟ್ ಹುಡುಗಿರೆ. ಇವ್ರು ರಿಜೆಕ್ಟ್ ಮಾಡಿದ್ದಲ್ಲ ಅವರೆಲ್ಲರನ್ನು, ಅವರೆಲ್ಲರೂ ಇವ್ರನ್ನು ರಿಜೆಕ್ಟ್ ಮಾಡೋವತ್ತು ಇವ್ರು ನನ್ನ ಹತ್ರಕ್ಕೆ ಬಂದಿದ್ದು. ನಿಜವಾಗ್ಲೂ ಚಿಂತಾಜನಕಪ್ಪ. ನಿಮ್ದು ಅಮ್ಮ ಅಂತೀನಿ, ಇವತ್ತು ನಾನು ತಡಿಬೇಡಿ. 6 ಜನ ಹುಡುಗಿರು ಯಾಕೆ ಕ್ಯಾನ್ಸಲ್ ಆದ್ರು ಅಂತ ಇವತ್ತು ಸತ್ಯ ಗೊತ್ತಾಯ್ತು. ಇಲ್ಲಿವರೆಗೂ ಗೊತ್ತಿಲ್ಲ. ನೋಡಿ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಂದೇ ₹1 ವರದಕ್ಷಿಣೆ ತಗೊಂಡಿಲ್ಲ ಅಣ್ಣ. ಹೆಂಗ್ ತಗೋತಾರಣ್ಣ? ಚೆನ್ನಾಗಿರೋ ಹುಡುಗರಿಗೆಲ್ಲ ಬಾಳ್ ಕೊಡ್ತಾರೆ. ಇವ್ರ ಮಕ ನೋಡ್ದೆ ಮೇಡಮ್, ಅವತ್ತು ಪಾಪ ಬಂದ್ ಕೂತಿದ್ರು, ಅಯ್ಯೋ ಅನಿಸ್ಬಿಡ್ತು ನನಗೆ ನೋಡಿ. ಅವಾಗ ಅನ್ಕೊಂಡೆ ಮನ್ಸಲ್ಲಿ, ಎಲ್ಲರೂ ಚೆನ್ನಾಗಿರೋ ಹುಡುಗಗ್ ಬಾಳ್ ಕೊಡ್ತಾರೆ, ನಾನ್ ಯಾಕಿಂತ ಹುಡುಗಗ್ ಬಾಳ್ ಕೊಟ್ರು? ಹೊಡಿರೋ
ನೀನೇ ಮಾಡ್ಕೋ, ನೀನೇ ಪೇಟನ್ನು ಹಾಕೊಂಡು ನೀನೇ ಮಾಡ್ಕೊಂಡು ಹೋಗ್ಬಿಡತ್ತಗೆ. ಅಲ್ಲ ಸಂತು, ಮೊದಲನೇ ಸಲ ಇವ್ರು ಹೇಳಿದ್ರು ಆ ಮುಖವನ್ನ ನೋಡಿ ಅಯ್ಯೋ ಪಾಪ ಅನ್ಕೊಂಡ್ ಬಾಳ್ಕೊಟ್ಟಿದ್ರು. ನೀವ್ ಹೆಂಗೆ ಅವ್ರ ಮನೆಗೆ ಹೋಗಿದ್ದಾಗ ಯಾವ ಮುಖದಲ್ಲಿ ಯಾವ ಎಕ್ಸ್ಪ್ರೆಷನ್ಸ್ ಅಲ್ಲಿ ಹೋದ್ರಿ ಒಂದ್ ಸ್ವಲ್ಪ ತೋರಿಸಿ. ನಾನ್ ತೋರಿಸ್ತೀನಿ ಬಿಡು. ಇವರೇ ತೋರಿಸ್ತಾರಂತೆ, ಅದನ್ನು ಇವರೇ ತೋರಿಸ್ತಾರಂತೆ. ಅವ್ರಿಗೆ ಭಯ ಇತ್ತು, ಇವಳು ಎಲ್ಲಿ ಬೇಡ ಅನ್ಬಿಡ್ತಾಳೋ, ಜೀವನ ಇಲ್ಲಿಗೆ ಮುಗಿಸ್ಬಿಡ್ತದೇನೋ ಅಂತ. ಡೌಟ್ ಬಿಡೋ ತರ ಮಾಡ್ಬಿಟ್ಟಲ್ಲೇ. ಅಂಡರ್ಸ್ಟ್ಯಾಂಡ್ ಅಡ್ಜಸ್ಟ್ಮೆಂಟ್ ಇದ್ರೆ ನಮ್ಮಿಬ್ರಲ್ಲಿ ಕಿರಿಕೆ ಆಗಲ್ಲ. ಇದು ಯಾವ್ದೋ ಇದ್ರಿ ತಿರ್ಗಿ ಎಟ್ಟು ಹೇಳಿದ್ರು ಅಟ್ಟೆ ಬರೆಯೋದಿ ತೆಗಿಬೇಕು ಅನ್ಕೊಂಡಿದ್ಯಾ ಸರ್? ನಿಜವಾಗ್ಲೂ ನಾನ್ ಬರ್ನಿಲ್ಲ ಅಂತ ಈಶ್ವರ ಸ್ವಾಮಿ ಹತ್ರ ಅರ್ಕೆ ಹೊತ್ಕೊಂಡು ಹೊಳೆ ಮಧ್ಯದಲ್ಲಿ ನಿಂತ್ಕೊಂಡು ಅರ್ಕೆ ಕಟ್ಕೊಂಡು ಇನ್ನು ಅರ್ಕೆ ತೀರಿಸ್ಬೇಕು ಅಂತ ಕಾಯ್ತಾವಳೆ ಸರ್. ಕೇಳಿ ನೋಡಿ ಬೇಕಾರೆ ಅವಳನೆಯ. ಇವರು ಅರ್ಕೆ ಒತ್ಕೊಳ್ಳಂತ ಪಿಗರ ಮೇಡಮ್. ಅರ್ಕೆ ಕಟ್ಕೊಂಡು ಮದ್ವೆ ಆಗೋದಾಗಿದ್ರೆ ಯಾವ್ದಾರ ಸೂಪರ್ ಹುಡ್ಗನ್ ನೋಡಿವ್ನಿ. ಇದು ಯಾಕೋ ನನ್ ಮರ್ಯಾದೆ ಕಳಿಯಾಗೈತೈತೆ ಸರ್. ನಿಜವಾಗ್ಲೂ ನನ್ನ ಮದ್ವೆ ಆಗ್ಬೇಕು ಅಂತ ಎಷ್ಟು ಹುಡುಗಿರ್ ಕಾಯ್ತಾ ಇದಾರೆ ಗೊತ್ತಾ ಸರ್? ನಾನು ಕಾಯ್ಕೊಂಡೇ ಅವ್ರೆ. ಸರಿ, ಈಗ ನೋಡಿ ಸಂತು, ನಿಮ್ಮ ಮನಸ್ಸಿನ ಭಾವನೆಯನ್ನ ಎಲ್ಲರ ಮುಂದೆ ತೋಡ್ಕೊಳ್ಳೋದಕ್ಕೆ ಒಂದು ಅವಕಾಶ ನಿಮಗೆ ಸಿಕ್ಕಿದೆ ಅಂತ ಅನ್ಕೊಂಡಿದೀವಿ. ನೋಡಿ ಏನ್ ಮಾಡ್ತೀನಿ ಅಂತಂದ್ರೆ ಒಂದು ಹೆಡ್ಫೋನ್ ಹಾಕಿ ಕೂರಿಸ್ಬಿಡ್ತೀನಿ ಆಯ್ತಾ ಅವ್ರನ್ನ. ಅವರು ಹಾಡು ಹೇಳ್ಕೊಂಡು ಕೂತಿರ್ತಾರೆ. ನಿಮ್ಮ ಹತ್ರ ನಾನು ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ಟಕ 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 ಅಂತ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳ್ತಾ ಹೋಗ್ಬೇಕು. ಆಗ ನಾವು ಮಾನಸ ಹತ್ರ ಕೇಳ್ತೀವಿ, ಓಕೆನಾ? ಅದೇ ಪ್ರಶ್ನೆಗಳನ್ನ ಕೇಳ್ತೀವಿ, ನೀವೇನ್ ಉತ್ತರ ಕೊಟ್ಟಿರ್ತೀರಾ ಅಂತ ಅವರು ಕಂಡು ಹಿಡಿತಾರೆ. ಓಕೆನಾ? ಹೆಡ್ಫೋನ್ ತಗೊಂಡ್ ಬನ್ನಿ. ಈಗ ಪ್ರಶ್ನೆಗಳನ್ನ ಕೇಳುವಂತ ಸಮಯ. ನಿಮ್ಮ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಹೊಳೆ ನರಸೀಪುರ ಬಿಟ್ಟು ನೀವು ಮಾನಸನ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದೀರಾ? ಊಟಿ, ಕೊಡೈಕೆನಲ್ಲು, ಮುಳ್ಳಯ್ಯನಗಿರಿ ಹಿಲ್ಸ್, KRS, ಕುಶಾಲ್ ನಗರ, ಗೋಲ್ಡನ್ ಟೆಂಪಲ್, ಮೂಡುಬಿದ್ರೆ. ಇತ್ತೀಚೆಗೆ ಮಾನಸ ಅವ್ರನ್ನ ಯಾವ ಸಿನಿಮಾಗೆ ಕರ್ಕೊಂಡು ಹೋಗಿದ್ರಿ ನೀವು? ಮಂಗಳವಾರ ರಜಾ ದಿನ ಒಂದು, ಇನ್ನೊಂದು ಬಂದ್ಬಿಟ್ಟು ರೈಡರ್. 2 ಸಿನಿಮಾ ಕರ್ಕೊಂಡು ಹೋಗಿದ್ರಿ? ಅಲ್ಲ, 2 ದಿವಸ ಕರ್ಕೊಂಡು ಹೋಗಿದ್ದೆ. ಹೆಂಡತಿ ಬರ್ತ್ಡೇನ ಎಷ್ಟು ಗ್ರ್ಯಾಂಡ್ ಆಗಿ, ಎಷ್ಟು ರಿಚ್ ಆಗಿ ಸೆಲೆಬ್ರೇಟ್ ಮಾಡ್ತೀರಾ? ಸುಮಾರು ನೀವು ನಂಬಲ್ಲ ಅಣ್ಣ, ಹೆಚ್ಚು ಕಮ್ಮಿ 1,000 ಜನ ಸೇರಿಸಿದೆ ಅಣ್ಣ. ದೊಡ್ಡ ಸ್ಟೇಜ್ ಹಾಕ್ಸಿ, ಸಿಂಗರ್ಸ್ ಎಲ್ಲ ಕರ್ಸಿ, ಕಂಬುದ್ರಂಗೈನು ಬರಕ್ ಹೇಳಿದ್ದೆ. ಪಾಪ ಅವನ ಅವತ್ತು ಆಡಕ್ ಬರ್ಲಿಲ್ಲ. ಗುರುಕಿರಣ್ ಸರ್ ಡೇಟ್ ಸಿಗ್ಲಿಲ್ವಾ? ಇಲ್ಲ, ನಾವು ಅಷ್ಟು ಬೆಳೆದಿಲ್ಲ ಮೇಡಮ್, ಇನ್ನೊಂದ್ ದಿವ್ಸ ಕರ್ಸ್ಕೊತೀನಿ. ಅವತ್ತು ಇಡೀ ಊರ್ಗೆ ಊಟ ಮೇಡಮ್, ಸಖತ್ತು ಎಂಜಾಯ್ ಮಾಡಿಸಿ ಅವಳಿಗೆ ಸಿಕ್ಕಾಬಡ ಖುಷಿ ಪಡಿಸಿದೀನಣ್ಣ. ಅದು ಸಾಕ್ಷಿನೂ ಇದೆ. ಈಗ ಬರುತ್ತೆ ನೋಡಿ ಸತ್ಯಾಂಶ, ಬ್ರೇಕಿಂಗ್ ನ್ಯೂಸ್ಗಳು. ಈಗ ಸೇಮ್ ಪ್ರಶ್ನೆನ ನಾನ್ ಮಾನಸನ್ನ ಕೇಳ್ತೀನಿ. ನಾನ್ ಕೇಳಿದ ಮೊದಲನೇ ಪ್ರಶ್ನೆ, ಸಂತು ಹೊಳೆ ನರಸೀಪುರ ಬಿಟ್ಟು ನಿಮ್ಮನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರು? ಎಲ್ಲಿ ಕರ್ಕೊ ಹೋಗಿದ್ರು ಅಂತ ಹೇಳೋದು ಮೇಡಮ್, ಎಲ್ಗೂ ಕರ್ಕೊ ಹೋಗಿಲ್ಲ, ಇಲ್ಲಿ ಕರ್ಕೊ ಬಂದವ್ರೆ ಅಷ್ಟೇ. ಅದನ್ ಬಿಟ್ರೆ ಅಕ್ಕಪಕ್ಕದಲ್ಲಿ ಹಳ್ಳಿಗಳು ತೋರ್ಸವ್ರೆ, ಹೊಲ್ದತ್ರ ನೀರ್ ಹಾರ್ಸ ಕರ್ಕೊ ಹೋಗ್ಯವ್ರೆ. ಸಂತು ಏನ್ ನೀ ಮಾತಾಡಂಗಿಲ್ಲ. ಸಂತು ಏನಂತ ಹೇಳಿರ್ಬೋದು? ಸಂತು ಹೇಳಿರ್ತಾರೆ, ನಾನು ಕೊಡೈಕೆನಾಲು, ಚಿಕ್ಕಮಂಗ್ಳೂರು, ಅದು ಇದು ಎಲ್ಲಾನು ಹೇಳಿರ್ತಾರೆ. ಮುಳ್ಳಯ್ಯನಗಿರಿ ಬೆಟ್ಟ ಎಲ್ಲಾನು ತೋರಿಸ್ದೆ. ನಿಜವಾಗ್ಲೂ ಮುಳ್ಳಯ್ಯನಗಿರಿ ಬೆಟ್ಟ ಕರ್ಕೊಂಡು ಹೋಗಿದ್ರಾ? ಇಲ್ಲ, ಮನೆ ಹತ್ರ ಇಂದ ನಿಂತ್ಕೊಂಡು ತೋರಿಸಿದ್ರು ಮೇಡಮ್. ಮುಳ್ಳಯ್ಯನಗಿರಿ ಬೆಟ್ಟವ ಹತ್ರಕ್ಕೆ ಹೋದ್ರು ಹಿಂಗೆ ಇರುತ್ತೆ, ಇಲ್ಲಿಂದಲೇ ನೋಡ್ಕೊಬಿಡು. ಎರಡನೇ ಪ್ರಶ್ನೆ ಕೇಳ್ತೀನಿ. ಸಂತು ನಿಮ್ಮನ್ನ ರೀಸೆಂಟ್ ಆಗಿ ಯಾವ ಸಿನಿಮಾ ಕರ್ಕೊಂಡು ಹೋಗಿದ್ದಾರೆ? ರೀಸೆಂಟ್ ಆಗ 2 ವರ್ಷದಿಂದ ಸಿನಿಮಾನೇ ಕರ್ಕೊಂಡು ಹೋಗಿಲ್ಲ. ರೀಸೆಂಟ್ ಆಗಿ ಅಂತ ಯಾವ್ದು ಹೇಳೋ ನಿನ್ನ? ಅವರು ರೈಡರ್ ಕರ್ಕೊಂಡು ಹೋಗಿದ್ದೆ, ಆಮೇಲೆ ಮಂಗಳವಾರ ರಜಾ ದಿನ ಕರ್ಕೊಂಡು ಹೋಗಿದ್ದೆ ಅಂತ ಹೇಳ್ತಾ ಇದಾರೆ. ಮಂಗಳವಾರ ರಜಾ ದಿನ ಬಂದಾಗ ನಾವು ಮದ್ವೆನೇ ಆಗಿರ್ಲಿಲ್ಲ ಮೇಡಮ್. ಇನ್ನ ಅವ್ರು ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಇದ್ರಲ್ಲಿ ಗೊತ್ತಾಗಲ್ಲ ಮೇಡಮ್. ನೆಕ್ಸ್ಟ್ ಪ್ರಶ್ನೆ, ನಿಮ್ಮ ಬರ್ತ್ಡೇನ ಸಂತು ಅವರು ಎಷ್ಟು ಗ್ರ್ಯಾಂಡ್ ಆಗಿ, ಎಷ್ಟು ರಿಚ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ? ಹೇಳೋ. ನನ್ನ ಬರ್ತಡೆಗೆ ಸರ್ ಒಂದು ವಿಶ್ ಮಾಡ್ಲಿಲ್ಲ ಸರ್. ಎಲ್ಲರೂ ವಿಶ್ ಮಾಡ್ತಿದ್ರು. ಬೆಳಗ್ಗೆ 7:30ವರೆಗೂ ಕಾದೆ, ತಿನ್ಬಿಟ್ಟು ಗೊರ್ರ ಗೊರ್ರ ಅಂತ ನಿಂತು ಈಗ ಹೇಳ್ತಾರೆ ಕೊನೆಗೆ ಒಂದು 10 ಗಂಟೆಗೆ ನಾನೇ ಹೇಳ್ದೆ ಇವತ್ತು ನನ್ನ ಬರ್ತಡೇ ಅಂತ. ಬಿಟ್ಟಿದ್ಯಾ? ಸರಿ ಬಿಡತ್ತಾಗಿ ಇದ್ರಿಸ್ತದೆ, ಆದ್ರೆ ಆಯ್ತದೆ, ಸಂಜೆ ಕೇಕ್ ತಗೊಬಂದು ಕಟ್ ಮಾಡ್ಕೊಂಡು ತಿನ್ನು ಅಂದ್ಬಿಟ್ಟು ಹೋದ್ರು. ಗುರು ಸರ್ ಏನ್ ಹೇಳ್ತೀರಿ ಸರ್? ಇಂಥ ಜೋಡಿ ನಂಬರ್ 1 ಅಲ್ಲಿ ಇದೆ, ಏನ್ ಹೇಳ್ತೀರಿ ಈ ಜೋಡಿ ಬಗ್ಗೆ? ಮ್ಯಾರೇಜ್ ಇಸ್ ಅ ಮೇಡ್ ಇನ್ ಹೆವನ್ ಅಂತ ಇರ್ತಾರೆ. ಸೊ ಇದು ಆಕ್ಚುಲಿ ಒಬ್ರಿಗೊಬ್ರಿಗೆ ಹೇಳಿ ಮಾಡಿಸಂತ ಜೋಡಿ ಅಂತ ಅನ್ಸುತ್ತೆ.
ಕೌಂಟ್ರ್ ಯಾವ ಲೆವೆಲ್ ಅಲ್ಲಿ. ಸಂತು ಒಂದು ಪ್ರೊಫೆಷನಲ್, ಬಟ್ 6 years ಎಕ್ಸ್ಪೀರಿಯನ್ಸ್ ಆದ ಒಂದು ಹುಲಿಗೆ ಯಾವ ಲೆವೆಲ್ ಕೌಂಟರ್ ಸಂತು? ಅಲ್ವಾ? ನಿಜವಾಗಿ ನೀನು ಮದುವೆಗೆ ಊಟ ಎಲ್ಲ ಹಾಕ್ಸಿಲ್ವಾ? ಸರ್ ಆಕ್ಚುಲಿ ನಾನು ಮದುವೆ ಆದಾಗ ಸುಮಾರು ಒಂದು 500 ಜನಕ್ಕೆ ಊಟ ಹಾಕಿದೆ. ಬಟ್ ಸೀರಿಯಸ್ಲಿ ನಾನು ಒಂದು ನಿಜ ಹೇಳ್ತೀನಿ, ನಾವೆಷ್ಟೇ ಕಾಲ್ ಹೇಳಿದ್ರು ಕೂಡ ಈಕೆ ನಗನಗ್ತಾನೆ ಇರ್ತಾಳೆ. ರಿಯಲಿ ಲವ್ ಯು ಕಣಮ್ಮ, ಲವ್ ಯು. ಅಯ್ಯೋ, ಪ್ಯಾಚಪ್ ಮಾಡ್ಕೊಂಡ್ಬಿಟ್ರು, ಹಂಗೆ ಪ್ಯಾಚಪ್. ಸರ್ ಇಲ್ಲ, ಸೀರಿಯಸ್ ಆಗಿ ಇನ್ನೊಂದು ಮಾತು ಹೇಳ್ತೀನಿ. ಇವಳಿಗೆ ನಮ್ಮೂರು ಬಿಟ್ಟು ಬೇರೆ ಊರೇ ಗೊತ್ತಿಲ್ಲ ಸರ್. ಬೆಂಗಳೂರು ಇವತ್ತೇ ನಾನು ಈ ಶೋಗೆನೆ ಫಸ್ಟ್ ಕರ್ಕೊಂಬಂದಿರೋದು. ನಮಗೂ ಭಯ ಇತ್ತು, ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೇನೋ ಅಂತ ಅನ್ಕೊಂಡಿದ್ದೆ, ಈ ಲೈಟ್ಸು ಕ್ಯಾಮ್ರಾ ಎಲ್ಲ ನೋಡ್ಕೊಂಡು. ಬಟ್ ಸೀರಿಯಸ್ಲಿ ನಂಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಸರ್. ಅವಳು ನಾನು ಎಷ್ಟಾದರೂ ಕಾಲು ಎಳಿಲಿ, ಇನ್ನೊಬ್ರು ನಗ್ತಾರಲ್ಲ, ಅದೇ ನಂಗೆ ಖುಷಿ ಸರ್. ವೆರಿ ನೈಸ್. ನಾನು ಇವಳಿಗೆ ಪ್ರಪಂಚನ ತೋರಿಸಿಲ್ಲ, ಯಾವ್ರನ್ನೂ ತಿರುಗಿಸಿಲ್ಲ, ಕಾರಣಾಂತರಗಳಿಂದ ಅದಾಗಿಲ್ಲ. ಆದ್ರೂ ಕೂಡ ಇವಳು ಒಳಗಡೆ ಲವ್ ಅನ್ನೋದು ಹೇಗಿದೆ ಅಂದರೆ, ಈ ಪ್ರಪಂಚದಲ್ಲಿ ಬೇರೆ ಯಾರೂ ಒಬ್ಬ ಹುಡುಗನ್ನ ಅಷ್ಟು ಲವ್ ಮಾಡೋಕ್ಕಾಗಲ್ಲ, ಅಷ್ಟು ಲವ್ ಮಾಡ್ತಾಳೆ. ನಾನೊಂದು ಕ್ಷಣ ಇವಳು ಕಣ್ಮುಂದೆ ಇಲ್ಲ ಅಂದರೆ ಅಳ್ತಾಳೆ. ರಿಯಲಿ ತುಂಬ ನಾನು ಇವಳನ್ನ ಮಿಸ್ ಮಾಡ್ಕೋತಿದ್ದೆ. ಈ ಒಂದು ಶೋ ಇಂದ ನಾನು ಸಿಕ್ಕಾಬಟ್ಟೆ ಲವ್ ಮಾಡ್ತಾ ಇದ್ದೀನಿ. ಸುಮಾರು 3 to 4 days ನಾನು ಇವಳ ಜೊತೆ ಇರ್ತಾ ಇದ್ದೀನಿ. ಆಮೇಲೆ ನಾನು ಎಲ್ಲೇ ಶೂಟಿಂಗ್ ಹೋದ್ರೂ ಕೂಡ ಇವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಎಲ್ಲ ಹೊರಗಿನ ಪ್ರಪಂಚ ಗೊತ್ತಾಗ್ಲಿ ಅಂತ. ಆಮೇಲೆ ಇನ್ನೊಂದು ಏನಂತ ಅಂದ್ರೆ ಅಣ್ಣ, ನನಗೆ ತಂದೆ ತಾಯಿ ಯಾರೂ ಇಲ್ಲ, ಎಲ್ಲ ನನ್ನ ತಾಯಿ, ತಂದೆ, ಅತ್ತೆ, ಮಾವ, ನನ್ನ ಬಂಧು ಬಳಗ, ನನ್ನ ರೂಟ್ ಮ್ಯಾಪ್ ಎಲ್ಲ ಇವಳೆ. ಸ್ವೀಟ್ ಸರ್, ನಾವು ದುಃಖಗಳು, ಅವಮಾನಗಳು, ನೋವುಗಳು ಎಲ್ಲ ನನ್ನ ನಗುನಲ್ಲೇ ಕಳೆದ್ಬಿಟ್ಟೆ ಸರ್. ಆದರೆ ಎಲ್ಲ ಸುಖ ಕೊಟ್ಟಿದ್ದು, ಎಲ್ಲ ಗೌರವ ಕೊಟ್ಟಿದ್ದು ಈ ಜಿ ಕನ್ನಡ ಕಾಮಿಡಿ ಕಿಲಾಡಿ ವೇದಿಕೆ ಸರ್. ಸರ್ ನಮಗೆಲ್ಲ ವೆರೈಟಿ ಫುಡ್ಡೇ ಗೊತ್ತಿಲ್ಲ ಸರ್. ನಮಗೆಲ್ಲ ರಾಗಿ ಮುದ್ದೆ, ಮೊಸರು, ಗೊಡ್ಗಾರ ಇವೆಲ್ಲ ಕಲಿಸ್ಕೊಂಡು ತಿಂದು, ಒಂದ್ಸೇ ರಕ್ತಿಗೆ ಪಟೇಲ್ರು ಮನೆ ಭಿಕ್ಷೆ ಬೇಡ್ಕೊಂಡು ನಮ್ಮ ಅಪ್ಪ ತಂದು ಅನ್ನ ಮಾಡಿ, ನನ್ನ ಮಗ ಬರೀ ಮುದ್ದೆ ಉಣ್ಬೇಕಲ್ಲ ಅಂತ ಅನ್ನ ಮಾಡಿ ಇಕ್ಕದಂಥ ಜೀವನಗಳೆಲ್ಲ ನೋಡಿದವ್ರು ಸರ್ ನಾವು. ಅಂಥ ಜೀವನದಲ್ಲಿ ಇಂಥ ಒಂದು ಸುಖ ಜೀವನವನ್ನು ಈ ಜಿ ಕನ್ನಡ ಕೊಟ್ಟೇ ಇದ್ದಲ್ಲ ಸರ್. ಸರ್ ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು ಸರ್? ಸಾಕು ಸರ್, ನನ್ನ ಜೀವನ ಸಾರ್ಥಕವಾಯಿತು ಸರ್. ನನ್ನನ್ನು ತುಂಬ ಅಸಹ್ಯವಾಗಿ ಕಾಣೋರು ಸರ್ ಇವತ್ತು ವಿಶೇಷವಾಗಿ ಕಾಣ್ತಾರೆ ಸರ್. ಮಾತಾಡಿಸ್ತಾರೆ, ದೂರವಾಗಿರೋ ಬಂಧುಗಳೆಲ್ಲ ಮತ್ತೆ ವಾಪಸ್ ಬಂದಿದ್ದಾರೆ. ನನ್ನ ಯಾರು ತಿರಸ್ಕಾರ ಮಾಡಿದ್ರು ಅವರೆಲ್ಲ ಮತ್ತೆ ಒಂದಾಗಿದ್ದಾರೆ. ನಾನು ಎಲ್ಲಿ ಮದುವೆನೇ ಮಾಡ್ಕೊಳ್ದೆ ಸತ್ತೋಗ್ಬಿಡ್ತೀನೇನೋ ಅನ್ನೋ ಭಯ ನನ್ನಲ್ಲಿತ್ತು. ದೇವ್ರ ದಯೆಯಿಂದ ನನ್ನ ತಾಯಿ ರೂಪದಲ್ಲಿ ನನ್ನ ಹೆಂಡತಿ ಸಿಕ್ಕಿದ್ದಾಳೆ ಸರ್. ಫಸ್ಟೆಲ್ಲ ನನ್ನನ್ನು ಯಾವುದೋ ಮಟ್ಟದಲ್ಲಿ ನೋಡಿದ್ರು. ನಮ್ಮನೆ 2 ಹೆಣ್ಮಕ್ಳು ಇರೋದು, 2 ಹೆಣ್ಮಕ್ಳು ವರದಕ್ಷಿಣೆ ಕೊಟ್ಟೆಲ್ಲಿ ಮದುವೆ ಮಾಡೋಕ್ಕಾಗುತ್ತೆ, ಹೆಂಗಾದ್ರೂ ಮಾಡಿ ಮದುವೆ ಮಾಡಿ ಕಳಿಸ್ಬೇಕು, ಸುಮ್ಮನೆ ಯಾರ ಹುಡುಗನ್ ನೋಡ್ಕೊಂಡು ಹೋದ್ರಾಗುತ್ತೆ, ಅವರು ಓಡೋದ್ರಾಗುತ್ತೆ, ಹಿಂಗೆಲ್ಲ ಮಾತಾಡ್ಬಿಟ್ಟಿದ್ರು ಅವರು. ಆಮೇಲೆ ಸಂತೂನ್ ಮದುವೆ ಆದ್ಮೇಲೆ ಏನಂದ್ರು, ಅವ್ನು ಸ್ವಲ್ಪ ಚೆನ್ನಾಗಿದ್ದಾನಲ್ಲ ಹಂಗಾಗಿ ಇವಳು ಜೀವನ ಸೆಟ್ಲ್ ಆಯ್ತು, ಇಲ್ಲಾಂದ್ರೆ ಇವಳು ಏನು ಅಷ್ಟಕ್ಕಷ್ಟೇ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ರು. ಹಂಗಾಗಿ ನಾನು ಬರಲ್ಲ ಅಂದಿದ್ದೆ. ಇವರೇ ತುಂಬ ಬಲವಂತ ಮಾಡಿ, ಇಲ್ಲ ನೀವು ನೋಡು, ಒಂದ್ಸಲ ಬಂದು ನಿಂತು ಮಾತಾಡಿ ನೋಡು ಗೊತ್ತಾಗುತ್ತೆ ಅಂದರು. ಇಲ್ಲಿಂದ ಹೋದ್ಮೇಲೆ ಗೊತ್ತಾಯ್ತು ಸರ್. ನನ್ನ ಜೊತೆ ಇವತ್ತಿನವ್ರಿಗೆ ಮಾತಾಡದೆ ಹೋದವರೆಲ್ಲ ಫೋನ್ ಮಾಡಿ ಮಾತಾಡಿದ್ರು ಸರ್. ಅವ್ರ ನನ್ನ ನಂಬರೇ ಇರ್ಲಿಲ್ಲ, ಅದ್ ಹೆಂಗ್ ಕಲೆಕ್ಟ್ ಮಾಡ್ಕೊಂಡ್ರೋ ನನಗೆ ಗೊತ್ತಿಲ್ಲ. ನೋಡ್ದೆ ತುಂಬಾ ಚೆನ್ನಾಗಿ ಮಾತಾಡ್ದೆ, ಹಂಗೆ ಹಿಂಗೆ ಅಂತ ಹೊಗ್ಬೇಕಾದ್ರೆ ನಂಗೆ ಅನಿಸ್ತು, ನನ್ನ ಕೈಲಿ ಏನೂ ಆಗಲ್ಲ ಅಂತ ಬೋದಿದ್ದಾರಲ್ವ ಇವರೆಲ್ಲವ ಅಂತವ. ನೋಡಿದ್ರ, ನಗಿಸ್ತಾ ನಗಿಸ್ತಾ ಅಳಿಸ್ಬಿಡ್ತಾರೆ ಇಬ್ರು ಅಲ್ವಾ? ಆದರೆ ಎಲ್ಲದ್ರ ಹಿಂದೆ ಸುಖ ದುಃಖ ನೋವು ನಲಿವು ಎಲ್ಲದ್ರ ಹಿಂದೆ ಇರೋದು ತುಂಬ ಅತಿಯಾದ ಗಾಢವಾದ ಪ್ರೀತಿ ಇಬ್ಬರಿಗೂ ಒಬ್ರ ಬಗ್ಗೆ. ಅದು ಬಹಳ ಸಂತೋಷ ಕೊಡುತ್ತೆ. ಒಳ್ಳೇದಾಗ್ಲಿ, ಗಾಡ್ ಬ್ಲೆಸ್. ಥ್ಯಾಂಕ್ ಯು. ನಾನು ಒಂದು ಖುಷಿ ಪಡ್ತೀನಿ, ಏನಪ್ಪಾ ಅಂದ್ರೆ ನನ್ನ ಮದುವೆಲಿ ಫೋಟೋ ಶೂಟ್ಲು ಮಾಡಿಸಿಲ್ಲ, ಜಿ ಕನ್ನಡ ಮಾಡಿಸ್ತೈತೆ. ನಾನು ಮದುವೆಲಿ ವಿಡಿಯೋನೂ ಮಾಡಿಲ್ಲ, ಜಿ ಕನ್ನಡ ಮಾಡಿ ಇಡೀ ಕರ್ನಾಟಕಕ್ಕೆ ತೋರಿಸೈತೆ. ನಾನು ಮದುವೆಲಿ ಊಟನೂ ಹಾಕಿಸ್ಲಿಲ್ಲ, ಜಿ ಕನ್ನಡನೇ ಊಟ ಹಾಕಿಸ್ತೈತೆ. ನಾನು ಸರಿಯಾಗಿ ಮದುವೆನೂ ಆಗ್ಲಿಲ್ಲ, ಇವತ್ತು ಜಿ ಕನ್ನಡ ಮದುವೆ ಮಾಡಿಸ್ತೈತೆ. ಹಂಗೆ ಹನಿಮೂನ್ಗೆ ಗೋವಾಗ ಒಂದು ಟಿಕೆಟ್ ಹಾಕ್ಸ್ ಕೊಟ್ಬಿಟ್ರೆ ನನ್ನ ಜೀವನ ಪಾವನವಾಗೋಯ್ತದೆ. ನೋಡಿದ್ರ, ನನ್ಗೆ ನಿಜವಾಗ್ಲೂ ಅವರಿಬ್ರನ್ನ ನೋಡಿದ್ರೆ ಪ್ರೀತಿಗೆ ಭಾಷೆನೂ ಬೇಕಾಗಿಲ್ಲ, ಬರೀ ಭಾವನೆಗಳು ಸಾಕು. ಹೌದು. ನನ್ನೊಂದು ರಿಕ್ವೆಸ್ಟ್ ಇದೆ ನನ್ನ ಹಸ್ಬೆಂಡ್ ಹತ್ರ. ಇವರಿಬ್ರನ್ನ ನೋಡುವಾಗ ನನ್ಗೆ ಅವ್ರದ್ದೊಂದು ಕಾಂಪೋಸಿಷನ್ ನೆನಪಾಗ್ತಾ ಇದೆ. ಅವ್ರು ನನ್ಗೆ ಹಾಡಿದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ ಅವರಿಬ್ರಿಗೋಸ್ಕರ. ಹೌದು. ಹೇಳ್ಕಳಕೊಂದೂರು
ತಲೆ ಮ್ಯಾಗೊಂದ್ ಸೂರು ಮಲಗಕ್ಕೆ ಭೂಮ್ ತಾಯಿ ಮಂಚ ಕೈ ಹಿಡ್ದೋಳ್ ಪುಟ್ ನೆಂಜಿ ನಗ್ನಗ್ತಾ ಉಪ್ ಗಂಜಿ ಕೊಟ್ರಾಯ್ತು ರತ್ನನ್ ಪ್ರಪಂಚ ಹೇಳ್ಕೊಳಕ್ಕೊಂದೂರು ತಲೆ ಮ್ಯಾಗ ಒಂದ್ ಸೂರು ಮಲ್ಗಕ್ಕೆ ಭೂಮ್ ತಾಯಿ ಮಂಚ ಕೈ ಹಿಡ್ದೋಳ್ ಪುತ್ ನೆಂಜಿ ನಗ್ನಗ್ತಾ ಉಪ್ ಗಂಜಿ ಕೊಟ್ರಾಯ್ತು ರತ್ನನ್ ಪ್ರಪಂಚ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಈ ಇಬ್ರು ದಂಪತಿಗಳು ಹಾರವನ್ನ ಬದಲಾಯಿಸಿಕೊಂಡು ಇಡೀ ಕರ್ನಾಟಕದ ಸಾಕ್ಷಿಯಾಗಿ ಎಲ್ಲರ ಆಶೀರ್ವಾದವನ್ನ ಪಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಜೋಡಿ ನಂಬರ್ 1 ಕಾರ್ಯಕ್ರಮದ ಗುರಿ ಇದೇ ಆಗಿತ್ತು. ಇದೇ ಧನ್ಯತೆಯನ್ನ ನಾವು ಹುಡುಕಾಡ್ತಾ ಇದ್ವಿ. ಮಾನಸ ಮತ್ತೆ ಸಂತೋನಲ್ಲಿ ಅಂತ ಒಂದು ಸಾರ್ಥಕತೆಯನ್ನ ನಾವು ಕಂಡಿದ್ದೀವಿ. ನಮ್ಮ ಮದುವೆ ಮಹೋತ್ಸವಕ್ಕೆ ತುಂಟಿಯನ್ನ ಸ್ವಾಗತಿಸುವಂತ ಸಮಯ. ಸ್ವಾಗತಿಸಿ ಚಿರಂಜೀವಿ ರಾಜಕುಮಾರ ಅಭಿಜಿತ್ ಸರ್ ಹಾಗೂ ಚಿರಂಜೀವಿ ಸೌಭಾಗ್ಯವತಿ ರೋಹಿಣಿ ಅವರು. ವರ್ಷ ಆದ್ಮೇಲೆ ಮತ್ತೆ ಮದುವೆ ಸಂಭ್ರಮದಲ್ಲಿದ್ದೀರಾ. ಹೇಗೆ ಅನಿಸ್ತಾ ಇದೆ ಅಭಿಜಿತ್ ಸರ್? ದೇವಲೋಕ ಹೇಗಿರುತ್ತೆ ಅನ್ನೋ ಗೊತ್ತಿಲ್ಲ, ಬರೀ ಕೇಳ್ತಾ ಇರ್ತೀವಿ, ಒಂದು ಕನಸು ಕಾಣ್ತಾ ಇರ್ತೀವಿ. ಆದ್ರೆ ಇವತ್ತು ಒಂದು ದೇವಲೋಕದಲ್ಲಿ ಒಂದು ಸ್ಟೇಜ್ ನ ಸೃಷ್ಟಿ ಮಾಡಿ ನಮ್ಮ ಮದುವೆಯ ಗೆಟಪ್ ನ ಹಾಕ್ಸಿ, ನಾನು ಮದುವೆ ಆದ ದಿನ ನನಗೆ ಅಷ್ಟಾಗಿ ನನಗೆ ಮೆಮೊರಿ ಇಲ್ಲ. ಯಾಕಂದ್ರೆ ನನಗೆ ಅವಾಗ ತುಂಬಾ ಸ್ಟ್ರಗ್ಲಿಂಗ್ ಡೇಸ್, ನನಗೆ ಮದುವೆ ಆಗ್ತಾ ಇರೋದೇ ಒಂದು ಭಯ ಇತ್ತು. ಹಾಗಾಗಿ ನನ್ನ ಮದುವೆ ದಿನ ನಾನು ಕರೆಕ್ಟ್ ಆಗಿ ಎಂಜಾಯ್ ಮಾಡಿದಿರೋ ಇರೋ ನೆನಪಿಲ್ಲ ನನಗೆ. ಬಟ್ ಇವತ್ತು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಭವ್ಯವಾಗಿ ನಮ್ಮನ್ನ ಸ್ವಾಗತ ಮಾಡಿದಿರಿ. ಥ್ಯಾಂಕ್ಸ್ ಟು ಜಿ ಅಂಡ್ ಆಲ್. ಮದುವೆ ಗಂಡಾಗಿ ನಿಮ್ ಮುಂದೆ ಬಂದ್ರಲ್ಲ, ಆ ಕ್ಷಣ ಹೇಗಿತ್ತು? ನಮ್ಮ ಹ್ಯಾಂಡ್ಸಮ್ ವರವನ್ನು ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತು? ತುಂಬಾನೇ ಖುಷಿ ಆಯ್ತು. ಬೀಗರು ಕರ್ಕೊಂಡ್ ಬರ್ಬೇಕೆ ಅಂತ ಹೋಗ್ಬೇಕಿತ್ತಲ್ವಾ, ಜಾಗ ಮಿಸ್ ಆಗಿ ಹೋಗ್ಬಿಟ್ಟಿದೆ. ಇವ್ರು ಒಂದ್ ಕಡೆಗೆ ಬಂದಿದ್ದಾರೆ, ನಮ್ಮ ಅಪ್ಪ ಅವ್ರು ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ. ಮದುವೆ ಸಮಯದಲ್ಲಿ ಛತ್ರಕ್ಕೆ ಕರ್ಕೊಂಡ್ ಬರ್ಬೇಕಲ್ಲ, ಅವಾಗೆಲ್ಲ ಬಸ್ ಅಲ್ಲಿ ಬರ್ಬೇಕು, ಇಲ್ಲ ವ್ಯಾನು ಕಾರು ಏನೋ ಮಾಡಿರ್ತಾರೆ. ನಾವು ಚಿಕ್ಕಜಾಜೂರಿಂದ ದುರ್ಗ್ ಬರ್ಬೇಕು. ಬರೋದು 5 ನಿಮಿಷ ಲೇಟ್ ಆಗ್ಬಿಟ್ಟಿದೆ. ಇವರು ಪಟ 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 ಗಾಡಿ ಹತ್ಕೊಂಡ್ಬಿಟ್ಟು ಬಂದ್ ಚೌಲ್ಟ್ರಿ ಹತ್ರ ನಿಂತು ಬಿಟ್ಟಿದ್ದಾರೆ. ನಮ್ಮಪ್ಪ ಅಲ್ಲಿ ಕಾಯ್ತಾ ಇದ್ದಾರೆ, ಅಲ್ಲಿ ಬಂದಿಲ್ಲ ಎಷ್ಟೊತ್ತಾದ್ರು. ಕೊನೆಗೆ ಅಲ್ಲಿ ಬಂದ್ ನಿಂತಿದ್ದಾರೆ, ಬೇಗ ಬನ್ರಿ ಅಂತ ಎಲ್ರು ಕರ್ಕೊಂಡ್. ನಮ್ಮಪ್ಪ ಪರ್ಫ್ಯೂಮ್ ಸ್ಪ್ರೇ ಮಾಡ್ಬೇಕಲ್ಲ, ಅವ್ರ ಮುಖಕ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಟೆನ್ಷನ್ ಆಮೇಲೆ ಅಯ್ಯೋ ಸಾರಿ ನಾವು ಇಲ್ಲಿ ಬಂದಿರೋದು ಗೊತ್ತಿಲ್ಲ ಅಂತ, ಇಟ್ಸ್ ಓಕೆ ಅಂತೇಳಿ ಒಳಗೆ ಕರ್ಕೊಂಡು ಬಂದ್ವಿ. ಸ್ವಲ್ಪ ಊದ್ಕೊಂಡಿದ್ರು, ಆಮೇಲೆ ಸರಿ. ಅಭಿಜಿತ್ ಸರ್, ನೀವು ಎಂಗೇಜ್ಮೆಂಟ್ ಆದ್ಮೇಲೆ ಎಷ್ಟು ಸಮಯ ತಗೊಂಡ್ರಿ ನೀವು ಮದ್ವೆ ಮಾಡ್ಕೊಳ್ಳೋದಿಕ್ಕೆ? 2.5 years ಆಯ್ತು ನಮ್ದು ಎಂಗೇಜ್ಮೆಂಟ್. 2.5 years? 2.5 ವರ್ಷ
ಮದ್ವೆಗೆ ನಿಶ್ಚಿತಾರ್ಥ ಆದ್ಮೇಲೆ ಕಾದಿರುವಂತ ಜೋಡಿ ಇದು. ತುಂಬಾ ತಾಳ್ಮೆ ಸರ್ ನಿಮ್ಗೆ, ಸಿಕ್ಕಾಪಟ್ಟೆ ತಾಳ್ಮೆ. ಇಲ್ಲಿ ಕೇಳಿ ಆ ತಾಳ್ಮೆ ನಿಮ್ಗ ಮೇಡಮ್ಗ? ತಾಳ್ಮೆ ಮೋಸ್ಟ್ಲಿ ಅವಳಿಗೆನೆ. ಇಲ್ಲ ಅವರಿಗೆ ಕೆಲಸ ಸಿಕ್ಕಿಲ್ಲ. ಇಲ್ಲೂ ಬಿಟ್ಕೊಡಲ್ಲ ನೋಡಿ ನೀವಿಬ್ರು. ಒಂದ್ಸಲ ಬೆಟ್ಟಕ್ಕೆ ಹೋಗಿದ್ವಿ, ಕುತ್ಕೊಂಡು ಮಾತಾಡ್ತಾ ಇದೀವಿ. ಇವಳು ಹೇಳ್ತಾಳೆ ಮದ್ವೆ ಆಗಿಲ್ಲ ನಮ್ಮಿಬ್ರಿಗೂ, ನಾವು ಹೀಗೆ ಬಂದಿದೀವಿ, ಒಂದೇ ಒಂದ್ ಮಾತು ಹೇಳಲ್ಲ. ಏನಮ್ಮ ಅದು ಅಂದೆ. ನಾವು ಮದ್ವೆ ಆಗೋವರೆಗೂ ಬಹಳ ಪವಿತ್ರವಾಗಿ ಇರೋಣವಾ ಅಂತ. ದೊಡ್ಡ ಮಾತು, ದೊಡ್ಡ ಮಾತು. ಆಯ್ತಮ್ಮ, ಮುಗೀತಲ್ಗೆ. ಆಮೇಲೆ ಇವಳು ಕಾಗದ ಬರೆಯೋಳು, ನನಗೆ 1.5 ಪೇಜ್ 2 ಪೇಜ್ ಬರೆಯೋಳು. ನನಗೆ ಎಲ್ಲೆಲ್ಲಿ ಜಾಗ ಸಿಗುತ್ತಲ್ಲ ಎಲ್ಲ ಬರ್ತಿರೋಳು. ಇವಳು ಬರೆಯೋಳು, ಬರ್ಬಿಟ್ಟು ನನಗೆ ಉತ್ತರ ಬರೀರಿ ನೋಡಲ್ಲ. ನನಗೆ ನಾನು ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಾ, ಮುಂದಕ್ಕೆ ಲೆಟರ್ ಇಲ್ಲ. ನನಗೆ ಏನ್ ಬರೀಲಿ ಗೊತ್ತಾಗ್ತಿಲ್ಲ ನನಗೆ. ಈಗ ಇವಳು ಕಾವ್ಯಮಯವಾಗಿ 2 ಲೆಟರ್ 2 ಪೇಜ್ ನನಗೆ ದಿನ ನೋಡಿದ್ರೆ ಓದೋದು. ಹೌದಾ? ಓಕೆ, ಈಗ ಮ್ಯಾಮ್ ಹೇಳ್ತಿದ್ದಾರೆ ಇವರೊಂದು ಡೈರಿಲಿ ಕವನ ಬರ್ದಿದಾರಂತೆ ಸರ್ಗೋಸ್ಕರ. ಅದು ನಾನ್ ಸುಮ್ನೆ ಒಂದ್ ಬರ್ದಿದೆ. ಮಲ್ಲಿಗೆ ನೀ ಬಂದೆ ಇಲ್ಲಿಗೆ, ಮಲ್ಲಿಗೆ ನೀ ಬಂದೆ ಇಲ್ಲಿಗೆ, ಬೇಸಿಗೆಯ ಸುಡು ಬಿಸಿಲಲ್ಲೂ, ಬೇಸಿಗೆಯ ಸುಡು ಬಿಸಿಲಲ್ಲೂ ನೀ ಅರಳಿ ನಿಂತೆ, ನೀ ಅರಳಿ ನಿಂತೆ, ನಿನ್ನ ಮಧುರ ಸುವಾಸನೆಯು, ನಿನ್ನ ಮಧುರ ಸುವಾಸನೆಯು ನನಗೆ ತಂದಿತು, ನನಗೆ ತಂದಿತು ಮೊದಲ ರಾತ್ರಿಯ ನೆನಪು, ಮೊದಲ ರಾತ್ರಿಯ ನೆನಪು. ನಿಜವಾಗ್ಲೂ ರಸಿಕತೆ ಅಲ್ಲಿದೆ, ಅದು ವಿಷಯ. ಈಗ ನೀವು ಮೊದಲನೇ ಸಲ ಸರ್ಗೆ ಒಂದು ಸ್ಪೆಷಲ್ ಗಿಫ್ಟ್ ಅಂತ ಕೊಟ್ಟಿದ್ರೆ, ಒಂದು ಮೆಮೊರಬಲ್ ಗಿಫ್ಟ್ ಅಂತ ಕೊಟ್ಟಿದ್ರೆ, ಅದು ಏನು ಮ್ಯಾಮ್? ಸೂಟ್ ಕೇಸ್. ಸೂಟ್ ಕೇಸಾ? ಏನಕ್ಕೆ? ಅವರು ದುರ್ಗದಿಂದ ಬೆಂಗಳೂರಿಗೆ ಓಡಾಡ್ತಾ ಇದ್ರಲ್ವಾ, ಅವಾಗ ಒಂದ್ ಚೀಲ ಹಿಡ್ಕೊಂಡು ಓಡಾಡ್ತಾ ಇದ್ರು. ನನ್ನ ಜೀನದ ಹಂಗಿದೆ ಚೀಲ ಅದು ಅಂದ್ಬಿಟ್ಟು ನನ್ನ ಫಸ್ಟ್ ಸಂಬಳದಲ್ಲಿ ಇವರಿಗೆ 101 ರೂಪಾಯಿ ಅದು ಸೂಟ್ ಕೇಸ್. ವಾವ್, ವೆರಿ ಸ್ವೀಟ್. ಓಕೆ, ಸೊ ಈ ಪ್ರೀತಿಯ ಅರಮನೆಗೆ ನಮ್ಮ ಪ್ರೀತಿಯ ಅಭಿಜಿತ್ ಸರ್ ಅವರ ಫ್ಯಾಮಿಲಿ ಆಗಮಿಸಿದ್ದಾರೆ. ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ ಅಭಿಜಿತ್ ಸರ್ ಅವರ ಫ್ಯಾಮಿಲಿನ. ರೋಹಿಣಿ ಮ್ಯಾಮ್ ಅವರ ಅಮ್ಮ ವಿಶಾಲಕ್ಷಮ್ಮ ಅವರು ಬಂದಿದ್ದಾರೆ, ಹಾಗೆ ಅಭಿಜಿತ್ ಸರ್ ಅವರ ಅಮ್ಮ ನಂಜಮ್ಮ ಅವರು ಬಂದಿದ್ದಾರೆ. ನಿಜವಾಗ್ಲೂ ಇಂಥ ಹಿರಿಯರು ನಮ್ಮ ವೇದಿಕೆಗೆ ಬಂದಿರೋದು ನಮ್ಮ ಭಾಗ್ಯ ಅಂತ ಹೇಳ್ಬೋದು. 4 ಜನರೇಷನ್ ಈ ಒಂದು ಸ್ಟೇಜ್ ಮೇಲೆ ಇದೆ, 4G ಸ್ಟೇಜ್ ಮೇಲೆ ಇದೆ ನೋಡಿ. ಅಮ್ಮ ಇದ್ದಾರೆ, ಅಭಿಜಿತ್ ಸರ್ ಇದ್ದಾರೆ, ಅವ್ರ ಮಕ್ಳಿದ್ದಾರೆ, ಅವ್ರದೊಂದು ಚಿಟಾನಿ ಮಗು ಇದೆ. ಸೊ ಒಟ್ಟಿಗೆ 4G ನಮ್ಮ ಸ್ಟೇಜ್ ಮೇಲೆ ಇದೆ. ಅಭಿಜಿತ್ ಸರ್ ಅವರ ಅಮ್ಮ ನಂಜಮ್ಮ ಅವ್ರನ್ನ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಅಮ್ಮ, 3 ಜನರೇಷನ್ ಹಿಂದೆನೆ ನಿಮ್ ಮಗ ಲವ್ ಮಾಡಿ ಮದ್ವೆ ಮಾಡ್ಕೊಂಡ್ರಲ್ಲಮ್ಮ, ನೀವಾಗ ಒಪ್ಕೊಂಡ್ರ? ಈಸಿಯಾಗಿ ಒಪ್ಕೊಂಡ್ರ? ಹೌದು, ನಾನೇ ಪ್ರೀತಿಯಿಂದ ಒಪ್ಕೊಂಡೋಳು. ಹೌದಾ? ಹೌದು. ನೀವು ಬೇಡ ಅಬ್ಜೆಕ್ಷನ್ ಎಲ್ಲ ಏನಿರ್ಲಿಲ್ಲ ನಿಮ್ ಕಡೆಯಿಂದ? ನನ್ನ ಸೊಸೆ ಆ ತರ ಇರ್ಲಿಲ್ಲ, ಅಭಿಮಾನದಿಂದ ಇದ್ಲು, ತುಂಬಾ ಗೌರವದಿಂದ ಇದ್ಲು, ಸಾಂಸಾರಿಕವಾಗಿ ತುಂಬಾ ಗೌರವಿಸ್ತಿದ್ಲು. ಅದರಿಂದ ಅವಳನ್ನ ನಾವು ಪ್ರೀತಿ ಪಟ್ಟು ಮಾಡ್ಕೊಂಡ್ವಿ. ವೆರಿ ನೈಸ್, ವೆರಿ ನೈಸ್. ರೋಹಿಣಿ ಮಾ ಕೇಳಿದ್ರ ಅತ್ತೆಯಿಂದ ನಿಮ್ಗೆ ಎಂತ ಅಪ್ರಿಸಿಯೇಷನ್. ಓ ಮೈ ಗಾಡ್. ನಿನ್ನೆ ನನ್ನ ಸೊಸೆ ಹತ್ರ ಹೇಳ್ತಾ ಇದ್ರು, ಒಂದ್ ದಿವಸ ನಿಂತ ಎದುರು ಮಾತಾಡಿಲ್ಲ ಕಣೆ ನನಗೆ ಅಂತ ನನ್ನ ಸೊಸೆಗೆ ಹೇಳ್ತಾ ಇದ್ರು. ಹೌದಾ? ನಿಜವಾಗ್ಲೂ ಈಗಿನ ಒಂದು ಕಾಲದಲ್ಲಿ ನಮ್ಗೆ ನ್ಯೂಕ್ಲಿಯರ್ ಫ್ಯಾಮಿಲಿ ಬೇಕು, ನಮ್ಗೆ ಅಪ್ಪ ಅಮ್ಮ ಇರಬಾರ್ದು, ಅತ್ತೆ ಮಾವ ಇರಬಾರ್ದು, ನಾವು ಫ್ರೀ ಬರ್ಡ್ ತರ ಇರಬೇಕು, ಆ ಥರ ಎಲ್ಲ ಹೇಳ್ತಾರೆ. ಬಟ್ ಇದನ್ನ ನೋಡ್ತಿದ್ರೆ ಎಷ್ಟು ವ್ಯಾಲ್ಯೂಸ್ ಇದೆ, ಫ್ಯಾಮಿಲಿ ವ್ಯಾಲ್ಯೂಸ್ ಎಷ್ಟು ಇದೆ. ನಿಜವಾಗ್ಲೂ ಸರ್ ಕಲಿಯೋದು ತುಂಬಾನೇ ಇದೆ. ರೋಹಿಣಿ ಅಮ್ಮ ಅವರ ಅಮ್ಮ ವಿಶಾಲಾಕ್ಷಮ್ಮ ಅವರು, ಮಾವ ಅವರು, ನಾವು ಕೇಳಕ್ ಹೋದಾಗ ಏನು ಒಂದು ಮಾತಾಡ್ಲಿಲ್ಲ. ಹೌದಾ? ಒಪ್ಕೊಂಡ್ರು, ಒಪ್ಕೊಂಡ್ಬಿಟ್ರು. ಆಮೇಲೆ ನಾನು ಸಿನಿಮಾಗೆ ಸೇರ್ತಾರಂತೆ, ಇವಳು ಒಪ್ಕೊಂಡ್ಬಿಟ್ಟಿದ್ದಾರೆ. ಏನ್ ಮಾಡೋದು ನಮ್ಗೆ ಅದೆಲ್ಲ ಗೊತ್ತಿಲ್ಲ, ಏನು ಇಲ್ಲ, ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಬೆಂಗಳೂರಿಗೆ ಹೋದ್ರು. ಬೆಂಗಳೂರಿಗೆ ಹೋದ್ಮೇಲೆ ಸ್ವಲ್ಪ ದಿನಕ್ಕೆ ಬೆಲೆ ಎಲ್ಲ ಸಿಕ್ತು, ಚೆನ್ನಾಗಾದ್ರು. ಆಮೇಲೆ ನೋಡು ನೀನು ಅಂತಿದ್ದೆ, ನಾನೇ ಸೆಲೆಕ್ಟ್ ಮಾಡಿದ್ದೀನಿ ನೋಡು. ಹಂಗೆ ನೋಡಿ, ಅಷ್ಟು ಕಾನ್ಫಿಡೆನ್ಸ್ ಇತ್ತು ಸರ್. 4 ಜನರೇಷನ್ ವೇದಿಕೆ ಮೇಲೆ ಇದೆ. 82 ವರ್ಷದ ತಾಯಿ ನಿಮ್ ಜೊತೆಲಿದ್ದಾರೆ. ಅವ್ರ ಇಬ್ರು ಎದುರುಗಡೆ ನೀವು ಹಾರವನ್ನ ಬದಲಾಯಿಸಿ ನೀವು ಆಶೀರ್ವಾದ ತಗೋಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸರ್. ಇದು ಅದ್ಭುತವಾದಂತ ಕ್ಷಣ ಅಂತ ಹೇಳ್ಬೋದು. ಈ ಕೂಡು ಕುಟುಂಬದ ಜೊತೆ ಈ ಒಂದು ಅದ್ಭುತವಾದಂತ ಕ್ಷಣ ನಡೀತಾ ಇದೆ ಸರ್. ದಂಪತಿಗಳಿಬ್ರು ಈ ಕಡೆ ಬನ್ನಿ ಸರ್.
ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಒಂದು ಸಾರ್ಥಕವಾದಂತ ಕ್ಷಣ. ಸರ್, ಇನ್ನೊಂದು ವಿಷಯ ಗೊತ್ತಾಯ್ತು, ನಿಮ್ಮ ಅಮ್ಮ ಅವರು ತುಂಬಾ ಜೋವಿಯಲ್ ಅಂತೆ. ಮನೇಲಿ ಮಕ್ಕಳು ಮೊಮ್ಮಕ್ಕಳ ಜೊತೆ ಸಕ್ಕದಾಗಿ ಡಾನ್ಸ್ ಮಾಡ್ತಾರಂತೆ. ಈಗ ಈ ಒಂದು ಜೋಡಿ ನಂಬರ್ 1 ಕಾರ್ಯಕ್ರಮದ ವಿವಾಹ ಮಹೋತ್ಸವದಲ್ಲಿ ಅಮ್ಮನ ಜೊತೆ ಇಡೀ ಕುಟುಂಬ ಡಾನ್ಸ್ ಮಾಡೇ ಮಾಡ್ತಾರೆ. ಮ್ಯೂಸಿಕ್. ಪ್ರೇಮ ಲೋಕವು 82 ವರ್ಷಕ್ಕೆ ಏನ್ ಜೋಶ್ ಇದು ಅಮ್ಮ. ನನ್ಗೆ ಸಕ್ಕದ ಡಾನ್ಸ್ ಮಾಡಿದ್ರು. ಈ ತರದ ಜೀವನದ ಉತ್ಸಾಹನೇ ಜೋಡಿ ನಂಬರ್ 1. ಕಲೆ ರಕ್ತದಲ್ಲಿ ಇದೆ ಅಂತ ಹೇಳೋದಕ್ಕೆ ಇದು ಸಾಕು. ಸೂಪರ್. 82ಕ್ಕೆ ಇಷ್ಟು ಚೆನ್ನಾಗಿ ಅಭಿಜಿತ್ಗಿಂತ ಚೆನ್ನಾಗಿ ಡ್ಯಾನ್ಸ್ ಆಗ್ತಾ ಸ್ಟೆಪ್ ಆಗ್ತಾ ಇದಾರೆ. ಎಲ್ಲಿಂದ ಬಂದಿದ್ದು? ಅಲ್ಲಿಂದಲೇ ಬಂದಿದ್ದು ಲೀನೇಜ್. ಹೌದು. ಈಗಿನ ಯುವ ಪೀಳಿಗೆಗೆ ಮಾದರಿ ಈ ತರದ ಹಿರಿಯರು ಮತ್ತು ಈ ಬಾಂಧವ್ಯ ತುಂಬಾ ಸಂತೋಷ. ಈ ಒಂದು ತುಂಬು ಕುಟುಂಬವನ್ನ ಈ ವೇದಿಕೆಯಲ್ಲಿ ನೋಡಿದ್ದು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅಮ್ಮ, ಥ್ಯಾಂಕ್ ಯು. ಅಭಿಜಿತ್ ಸರ್, ರೋಹಿಣಿ ಅಮ್ಮ, ಮದುವೆ ಅಂತಂದ್ಮೇಲೆ ಈ ಸಂಗೀತ ಸಮಾರಂಭ ಅಂತ್ಯಾಕ್ಷರಿ ಇಲ್ಲ ಇದ್ರೇನೆ ಚಂದ ಅಲ್ವಾ? ಇಲ್ಲೊಂದು ಅಂತ್ಯಾಕ್ಷರಿ ಮಾಡೋಂತ ಆಸೆ ನಮ್ಗೆಲ್ಲ ಇದೆ. ಎಲ್ಲರೂ ಒಟ್ಟಿಗೆ ಇದೀವಿ. ನಮ್ಮ ಜೋಡಿಗಳಿದ್ದಾರೆ, ಬೀಗರಿದ್ದಾರೆ, ಆ ಕಡೆ ನಮ್ಮ ಗುರು ಸರ್, ಪಲ್ಲವಿ ಮ್ಯಾಮ್ ಕೂಡ ಇದ್ದಾರೆ. ಸೊ ನೀವೇ ನಿರೂಪಕರು ಸರ್ ಈ ಒಂದು ಸಂಗೀತ ಕಾರ್ಯಕ್ರಮಕ್ಕೆ. 2 ಟೀಮ್ ಗಳನ್ನ ನಾವು ಮಾಡ್ತಾ ಇದೀವಿ. ಮೊದಲನೇ ಟೀಮ್ಗೆ ಮಾಳವಿಕಾ ಅವಿನಾಶ್ ಮೇಡಮ್ ಅವರು, ಇವರೇ ಲೀಡರ್ಶಿಪ್ ಅಲ್ಲಿ ಇರ್ತಾರೆ, ಇವರೇ ಲೀಡರ್ ಆಗಿರ್ತಾರೆ. ಇನ್ನೊಂದು ಟೀಮ್ಗೆ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಅವರು ಲೀಡರ್ ಆಗಿರ್ತಾರೆ. ಓಕೆ, ಬನ್ನಿ ಎಲ್ಲ ಸ್ಟೇಜ್ ಮೇಲೆ ಬನ್ನಿ ಪ್ಲೀಸ್. ಇನ್ನು 3 ಜೋಡಿ ಮಾಳವಿಕಾ ಮ್ಯಾಮ್ ತಂಡಕ್ಕೆ ಸೇರ್ತಾ ಇದ್ದಾರೆ. ಕಿರಿಕೀರ್ತಿ ಹಾಗೂ ಅರ್ಪಿತಾ, ಅಂಡ್ ಸಂತು ಅಂಡ್ ಮಾನಸ, ಅಂಡ್ ನಿನಾದ್ ಅಂಡ್ ರಮ್ಯಾ. ನಮ್ ಕಡೆ ಕಂಬದ ರಂಗಣ್ಣ. ಅಯ್ಯೋ, ರಂಗ ಏನಾದ್ರೂ ನನ್ ಮಿತ್ರ ಅವರು, ನೀವು ಎಲ್ಲ ನಮ್ ಕಡೆ, ಎಲ್ಲ ನಮ್ ಕಡೆ ಬಂದ್ಬಿಡಿ. ಓಕೆ, 2 ಟೀಮ್ ಆಲ್ರೆಡಿ ನಿಂತಿದ್ದಾರೆ. ಶುರು ಮಾಡೋಣ. ಹಾಯ್, ಹಲೋ ಎವ್ರಿಬಡಿ, ನಮಸ್ಕಾರ. ಸುಂದರ ಲೋಕದ ಈ ಭವ್ಯ ಸೆಟ್ ನಲ್ಲಿ ಈ ಅಂತ್ಯಾಕ್ಷರಿ ಕಾರ್ಯಕ್ರಮನ ವಿಜೃಂಭಣೆಯಿಂದ ನಾವು ಈಗ ಪ್ರಾರಂಭ ಮಾಡ್ತಾ ಇದೀವಿ. ಲೆಟ್ಸ್ ವೆಲ್ಕಮ್ ನಿಮ್ ಬ್ಯೂಟಿಫುಲ್ ಚಪ್ಪಾಳೆ. ಮೊದಲ ಹಾಡು ನಾನು ಸ್ಟಾರ್ಟ್ ಮಾಡ್ತೀನಿ. ಇದು ಹಕ್ಕಿ ಅಲ್ಲ ಆದ್ರೂ ಹಾರ್ತೈತಲ್ಲ, ಇದು ಗೂಳಿ ಅಲ್ಲ ಆದ್ರೂ ಕೊಂಬೈತಲ್ಲ, ಬಲ ಇದ್ರೂನು ಗೋಧಿ ಅಲ್ಲ. ಪಟ ಪಟ ಹಾಡು ಗಾಳಿಪಟ, ಪಟ ಪಟ ಹಾಡು ಗಾಳಿಪಟ. ಟಿಕ್ 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 ಬರುತ್ತಿದೆ ಕಾಲ. ಟಿಕ್ 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 ಬರುತ್ತಿದೆ ಕಾಲ. ಮುಗಿಯುವುದು ನಿನ್ನ ಮೋಸದ ಜಾಲ. ಲವ್ ಮೀ ಆರ್ ಹೇಟ್ ಮೀ, ಕಿಸ್ ಮೀ ಆರ್ ಕಿಲ್ ಮೀ, ಓ ಡಾರ್ಲಿಂಗ್ ಪ್ಲೀಸ್ ಡೂ ಸಮಥಿಂಗ್ ಟು ಮೀ. ರಾಜ ಮುದ್ದು ರಾಜ, ನೂಗುವಂತ ಕೋಪ ನನ್ನಲ್ಲೇಕೆ, ಕೋಪವೇಕೆ, ಸರಸದ ಸಮಯ ದೂರ ನಿಲ್ಲಬೇಕೆ, ದೂರ ಏಕೆ, ಕೆ 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 ಕೊಲ್ಲೆ ನನ್ನನ್ನೇ, ಕೊಲ್ಲೆ ನನ್ನನ್ನೇ. ಬ್ಯೂಟಿಫುಲ್. ನನ್ನನ್ನೇ ನೀನು ನೀನೇ, ಇಲ್ಲಿ ನಾನು ನಾನೇ, ನೀನು ನೀನೇ, ಇಲ್ಲಿ ನಾನು ನಾನೇ. ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸಾನು ದಾಸ. ನೀನು ನೀನೇ, ಇಲ್ಲಿ ನಾನು ನಾನೇ. ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಚಲಬೇಕೆ.
ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ನನ್ನಂತ ಗಂಡಿಂದ ಸೋಲೋಕೆ ಆಸೆಯೇ ನಿನಗೆ. ಗಂಗಮ್ಮ ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ನಡುಗಿದೆ ಗಡ ಗಡ. ಗಂಗಮ್ಮ ನನ್ನ ಎದೆಯಲ್ಲಿ ಡವ 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 ಡವ. ಮೈಸೂರ ಮಲ್ಲಿಗೆ ಮೈಯೆಲ್ಲ ಹೋಳಿಗೆ. ಪಂಚಾಂಗ ಊದಿಸಿ ಪಲ್ಲಂಗ ಹಾಸಿಸಿ ಪಲ್ಲಂಗ ಹಾಸಿ ಬಿಡುವೆ. ಪಂಚೆ ಉದುರಿಸಿ ಪಲ್ಲಂಗ ಬಂದ ತಕ್ಷಣ ಬ್ರೇಕ್ ಹೊಡಿತಾವನೆ. ಪಂಚೆನ ಆರಿಸಿ ಉದುರಿಸಿ ಪಂಚೆನ ಆರಿಸಿ ಅಲ್ಲ ಕಣೋದು. ಪಲ್ಲಂಗ ಕಣೋ. ಲಾವ್ 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 ಓಕೆ ನಾವೆಲ್ಲರೂ ಹಾಡಾಡೋದನ್ನ ಅಲ್ಲಿ ಕೃಷ್ಣೇಗೌಡ ಸರ್ ಕೂತ್ಕೊಂಡು ನೋಡ್ತಾ ಇದ್ರು. ಸರ್ ಹೇಗನ್ನಿಸ್ತು ಸರ್, ನೀವ್ ಹೇಳಿ. ಸರಿಯಾಗಿ ಕೇಳಿಸ್ಕೊಳ್ಳಿ. ಪ್ರೇಮ್ ಟೀಮ್ನವರು ಗೆದ್ದಿದ್ದಾರೆ, ಮಾಳವಿಕಾ ಟೀಮ್ನವರು ಜಯಶಾಲಿಯಾಗಿದ್ದಾರೆ. ಸರ್ ನಮ್ಮೆಲ್ಲರ ಕೋರಿಕೆ ಏನು ಅಂತಂದ್ರೆ, ನೀವು ಅದ್ಭುತವಾಗಿ ಮಾತಾಡೋದನ್ನ ಎಲ್ಲರೂ ನೋಡಿದೀವಿ ಸರ್. ನಿಮ್ ಕಡೆಯಿಂದ 2 ಸಾಲು ಹಾಡು ನಾವೆಲ್ಲರೂ ಕೇಳ್ಬೇಕು ಅಂತ ಆಸೆ ಪಡ್ತಾ ಇದೀವಿ. ದಯವಿಟ್ಟು 2 ಸಾಲು ಸರ್. ಅಶ್ವಥ್ ಅವರ ಒಂದು ಹಾಡು ತುಂಬಾ ಇಷ್ಟ. ಸಿರಿಗೆರೆಯ ನೀರಿನಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು, ಗುಡಿಯ ಗೋಪುರದಲ್ಲಿ ಮೆರೆವ ದೀಪಗಳಲ್ಲಿ ಬೆಳಕಾಗಿ ನಿನ್ನ ಹೆಸರು, ಬೆಳಕಾಗಿ ನಿನ್ನ ಹೆಸರು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗ್ಲೂ ಎಲ್ಲರನ್ನು ಮೂಕ ಸ್ತಬ್ಧರನ್ನಾಗಿ ಮಾಡಿದ್ದೀರಾ. ಇಲ್ಲಿ ಬಂದಿರುವಂತ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ಅಂಡ್ ಪ್ಲೀಸ್ ಹ್ಯಾವ್ ಅ ಸೀಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅಭಿಜಿತ್ ಸರ್. ಥ್ಯಾಂಕ್ ಯು ರೋಹಿಣಿಮಾ. ಥ್ಯಾಂಕ್ ಯು. ಮದುವೆ ಮಹೋತ್ಸವದಲ್ಲಿ ಕಾರ್ಯಕ್ರಮದ ಕೊನೆಯನ್ನ ನಾವು ತಲುಪಿದೀವಿ. ದಯವಿಟ್ಟು ನಮ್ಮ ಬೀಗ್ರು ಹಾಗೂ ನಮ್ಮ ಅತಿಥಿ ಜೋಡಿಗಳು ಗುರು ಸರ್ ಹಾಗೂ ಪಲ್ಲವಿ ಮ್ಯಾಮ್ ಎಲ್ಲರೂ ಸ್ಟೇಜ್ ಮೇಲೆ ಬನ್ನಿ. ಮೊದಲನೇದಾಗಿ ನಮ್ಮ ಅತಿಥಿ ಜೋಡಿಗಳನ್ನ ಕೇಳ್ಬಿಡ್ತೀನಿ. ಗುರು ಸರ್ ಹೇಗ್ ಅನ್ನಿಸ್ತು, ಎಷ್ಟು ಖುಷಿ ಆಯ್ತು ಸರ್? ಜೀವನ ಅಂದ್ರೆ ಒಂದು ಕಥೆನೆ, ಹಿಂದ್ಗಡೆ ಒಂದು ಕತೆ ಇರುತ್ತೆ. ಆ ಕತೆ ಓಪನ್ ಆದಾಗ ಒಂಥರ ನೋವು ಅನುಭವಿಸಿದೆ. ಜೊತೆಗೆ ಯಾವತ್ತಷ್ಟೇ ಒಂದು ಒಳ್ಳೆ ಸೆರೆಮನಿ ಅಥವಾ ಜಾಸ್ತಿ ಅಬ್ರ ಇರುವಾಗ ಅದ್ರ ಹಿಂದ್ಗಡೆ ನೋವು ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ನೋವನ್ನು ಖುಷಿಯನ್ನು ಎರಡನ್ನು ಅನುಭವಿಸ್ತೇವೆ ನನಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪಲ್ಲವಿ ಅವರೇ ನೀವ್ ಹೇಳಿ, ಹೇಗ್ ಅನ್ನಿಸ್ತು ನಿಮ್ಗೆ ಜೋಡಿ ನಂಬರ್ 1? ಮೊದಲನೇದಾಗಿ ಐ ವಾಂಟ್ ಟು ಥ್ಯಾಂಕ್ ಜೀ ಕನ್ನಡ. ಈ ಸುಂದರ ಮದುವೆ ಮಹೋತ್ಸವದಲ್ಲಿ ನಾವು ಪಾಲ್ಗೊಂಡಿದ್ದು ಐ ಥಿಂಕ್ ಇಟ್ಸ್ ಒನ್ ಆಫ್ ಅ ಮೋಸ್ಟ್ ಮೆಮೊರೇಬಲ್ ಮೊಮೆಂಟ್ ಫಾರ್ ಅಸ್. ಪ್ರತಿಯೊಬ್ಬರು ಜೋಡಿಯಿಂದ ನಾನು ಕಲ್ತಿದ್ದೀನಿ, ನಾನು ಇನ್ಸ್ಪೈರ್ ಆಗಿದ್ದೀನಿ. ನಮ್ಮ ಜೀವನ ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಥರನೇ ಇರಬೇಕು. ಸೊ ನಮ್ಮನ್ನು ಈ ಸುಂದರವಾದ ಜರ್ನಿ ಕರ್ಕೊಂಡೋದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಅದಷ್ಟೇ ಅಲ್ಲ, ಇವರ 25 ವರ್ಷದ ದಾಂಪತ್ಯವನ್ನ ಕೂಡ ಈ ಒಂದು ಮಹಾನ್ ವೇದಿಕೆಯಲ್ಲಿ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸೊ ನಮ್ಮ ಬೀಗ್ರೆ ಇವರ 25th ವೆಡ್ಡಿಂಗ್ ಆನಿವರ್ಸರಿನ ನಾವು ಸೆಲೆಬ್ರೇಟ್ ಮಾಡೋಣ ಅಲ್ಲ? ಖಂಡಿತ. ಸಂಚಿಕೆ ಜೊತೆ ನಾವೆಲ್ಲರೂ ಸಿಗೋಣ. ಇದು ಎಲ್ಲರ ನೆಚ್ಚಿನ ಜೋಡಿ ನಂಬರ್ 1, co-powered by Nippon Paint Air Care VG, Dazzler Eterna, special partner Sudarshan Family Store, Nirma Advanced Detergent and digital steaming partner ZEE5. Tata, bye bye, see you, love you all.